ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ. ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ರಿಚ್ ಸ್ಟಾರ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಆಸ್ಟ್ರೋನ್ಯೂಮರಾಲಜಿಸ್ಟ್ ರಾಧಶ್ರೀ. ಈ ಒಂದು ವಿಡಿಯೋದಲ್ಲಿ ನಾವು ಶುಕ್ರ ಗ್ರಹರು ಧನು ರಾಶಿ ಪ್ರವೇಶ ಆಗ್ತಾ ಇದ್ದಾರೆ. ಸೊ ಗೋಚಾರ ಲಗ್ನದ ಫಲಗಳನ್ನ ನೋಡೋಣ, ಯಾವ ಡೇಟಿಂದ ಯಾವ ಡೇಟ್ಗೆ ಅಂತ ಹೇಳಿ. ಅದಕ್ಕೂ ಮೊದಲು ರೀಸೆಂಟ್ ಆಗಿ ನ್ಯೂಸ್ಗಳೆಲ್ಲ ನೋಡ್ತಿದ್ದೀರಾ, ಯಾವಾಗ ಗುರುಗ್ರಹರು ಮಿಥುನ ರಾಶಿಯಲ್ಲಿ ಅಂದ್ರೆ ನ್ಯಾಚುರಲ್ ಥರ್ಡ್ ಹೌಸ್ ಅಲ್ಲಿ ರೆಟ್ರೋಗ್ರೇಡ್ ಆದ್ರು ಅವಾಗಿಂದ ಏನೇನ್ ಘಟನೆಗಳು ಸಂಭವಿಸ್ತಾ ಇದೆ ಅಂತ ನೋಡಿದೀರಾ. ಅಂಡ್ ಈ ಹಿಂದೆ ನಾನು ಬುಧ ಗ್ರಹದ ವಿಡಿಯೋ ಮಾಡಿದ್ದೀನಿ ನೋಡಿ, ಅಂದ್ರೆ ಸ್ಕಾರ್ಪಿಯೋ ಬುಧ ರೆಟ್ರೋಗ್ರೇಡ್ ಆದ್ರು, ತುಲಾ ರಾಶಿಗೆ ಹೋದ್ರು, ಮತ್ತೆ ಅವರು ಪುನಃ ವಾಪಸ್ ಬಂದ್ರು. ಈಗ ಡಿಸೆಂಬರ್ 29ನೇ ತಾರೀಕುವರೆಗೂ ಸ್ಕಾರ್ಪಿಯೋ ಅಂದ್ರೆ ಈ ಮಂತ್ ತುಂಬಾನೇ ವೃಶ್ಚಿಕ ಒಂದು ಏನು ಫಲ ಇದೆ ಅದು ತುಂಬಾನೇ ಇತ್ತು. ಅಂಡ್ ಬುಧ ವೃಶ್ಚಿಕದಲ್ಲಿ ಅಥವಾ ನ್ಯಾಚುರಲ್ ನಿಮ್ಮ ಜನ್ಮ ಜಾತಕದಲ್ಲಿ ಬುಧ 8ನೇ ಮನೇಲಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ, ಇಲ್ಲಿಗಲ್ ಆಕ್ಟಿವಿಟೀಸ್. ಬುಧ ಅಂತ ಹೇಳಿದ್ರೆ ಅಕೌಂಟ್ಸ್, ಕ್ಯಾಲ್ಕುಲೇಷನ್ಸ್, ಬ್ಯಾಂಕಿಂಗ್ ಸೆಕ್ಟರ್ಸ್, ಸೊ ಇದೆಲ್ಲ ಬರುತ್ತೆ. ಅಲ್ಲಿ ಜುಪಿಟರ್ ರೆಟ್ರೋ ಆಗಿದ್ದಾರೆ, ಡೆಪಾಸಿಟರು ವೃಶ್ಚಿಕದಲ್ಲಿ ಇದ್ರು. ಸೊ ನೋಡಿ, ನೀವು ನೋಡ್ತಿದ್ದೀರಾ ನ್ಯೂಸ್ಗಳೆಲ್ಲ, ಗೋಲ್ಡ್ ಲೋನ್ ಅಥವಾ ಗೋಲ್ಡ್ ಇಟ್ಟು ಅಲ್ಲಿ ಏನ್ ತೊಂದರೆಗಳಾಗ್ತಿದೆ ಅಂತ. 29 ಡಿಸೆಂಬರ್ ತನಕ ಇದೇ ತರ ಆಗ್ತಾನೆ ಇರುತ್ತೆ. ಸೊ ಹಾಗಾಗಿ ಬರೀ ಬ್ಯಾಂಕ್ ಒಂದೇ ಅಂತ ಅಲ್ಲ, ನೀವು ಪ್ರತಿಯೊಂದರಲ್ಲೂ ಗಮನಿಸಿ, ಗೋಲ್ಡ್ ಅಲ್ಲಿ ಆಗಿರಬಹುದು, ಸಿಲ್ವರ್ ಅಲ್ಲಿ ಆಗಿರಬಹುದು, ಶಾಪಿಂಗ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ, ಅಥವಾ ಎನಿ ಅಗ್ರಿಮೆಂಟ್ಗಳು, ಇದು ನಾನು ಹಿಂದೆ ವಿಡಿಯೋದಲ್ಲಿ ಕೂಡ ಹೇಳಿದ್ದೀನಿ ನಿಮ್ಗೆ. ಪೂರ್ತಿ ವಿಡಿಯೋ ನೋಡಿದ್ರೆ ಅರ್ಥ ಆಗುತ್ತೆ. ಸೊ ಡೆಪಾಸಿಟರ್ಸ್ ತುಂಬಾನೇ ಪ್ರಮುಖ ಪಾತ್ರನ ಈ ಬಾರಿ ವಹಿಸುತ್ತವೆ ಅಂತ ಹೇಳಿ. ಸೊ ಸ್ಕಾರ್ಪಿಯೋದಲ್ಲಿ ಇನ್ನೂ ನಮ್ಗೆ ಈಗ ಶುಕ್ರ ಮೂವ್ ಆಗ್ತಾ ಇದ್ದಾರೆ, ಬುಧ ಅಲ್ಲೇ ಇರ್ತಾರೆ. ಸೊ ಹಾಗಾಗಿ 29ನೇ ತಾರೀಕುವರೆಗೂ ಈ ಬ್ಯಾಕ್ 1.5 ಮಂತ್ ಎಲ್ಲ ಏನ್ ನಡೀತು, ಬುಧ ಈ ಫ್ಲೈಟ್ ಪ್ರಾಬ್ಲಮ್ ಆಗಿದ್ದು, ವೃಶ್ಚಿಕ ರಾಶಿಯಲ್ಲಿ ಶುಕ್ರ ಇರೋವಾಗ, ಸೊ ನಿಮ್ಗೆ ಗೊತ್ತಾಯ್ತಲ್ಲ, ಸಡನ್ ಆಗಿ ಸ್ಟ್ರೈಕ್ ಆಗಿದ್ದು. ಸೊ ಫ್ಲೈಟ್ಗಳಿಗೆ ಕಾರಕ ಬಂದು ಶುಕ್ರ ಮತ್ತೆ ರಾಹು. ಹಾಗಾಗಿ ಇದೆಲ್ಲ ಏನ್ ಗಮನಿಸ್ತೀರಾ, ಟ್ರಾನ್ಸಿಟ್ ತುಂಬಾನೇ ಮುಖ್ಯ. ದಶ ಇರ್ಲಿ ಬಿಡ್ಲಿ ಅದು ಇಂಪ್ಯಾಕ್ಟ್ ಆಗೇ ಆಗುತ್ತೆ. ದಶ ಇದ್ದವ್ರಿಗೆ ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ಮಂತ್ಲಿ ಪ್ರಿಡಿಕ್ಷನ್ ಅಲ್ಲಿ ಏನ್ ಮಿಸ್ ಆಗುತ್ತೆ ಅಂದ್ರೆ, ಮಿಡ್ ಡೇಗಳಲ್ಲಿ, ಮಿಡ್ ಡೇಟ್ಗಳಲ್ಲಿ ಪ್ಲಾನೆಟ್ಸ್ ಟ್ರಾನ್ಸಿಟ್ ಆಗುತ್ತಲ್ವಾ, ಆಗ ಮಂತ್ಲಿ ಪ್ರಿಡಿಕ್ಷನ್ ಪ್ರಾಬ್ಲಮ್ ಆಗುತ್ತೆ ಅಥವಾ ಕರೆಕ್ಟ್ ಆಗಿ ಬರೋದಿಲ್ಲ. ಎರಡನೇದು, ಗೋಚಾರ ಏನು ಫಲ ಬರುತ್ತೆ ವರ್ಷದ ಭವಿಷ್ಯ, ಅದರಲ್ಲಿ ವರ್ಷದ ಭವಿಷ್ಯದಲ್ಲಿ ಒಂದೇ ತಿಂಗಳೇ ನೆಟ್ಟಿಗಿರೋದು. ಯಾಕೆ ಹೇಳಿ, ಪ್ರತಿ ತಿಂಗಳು ಗ್ರಹಗಳು ಚೇಂಜ್ ಆಗುತ್ತೆ. ಸೊ ಅವಾಗ ಫಲಗಳು ಚೇಂಜ್ ಆಗುತ್ತೆ. ಸೊ ಹಾಗಾಗಿ ಈ ಟ್ರಾನ್ಸಿಟ್ ಚೇಂಜ್ ಆಗುವಾಗ ಬರೋ ಫಲಗಳು ಏನಿರುತ್ತೆ, ಟ್ರಾನ್ಸಿಟ್ ಫಲಗಳು, ಅದು ನಿಮ್ಗೆ ಕರೆಕ್ಟ್ ಆಗಿ ರಿಸಲ್ಟ್ ಕೊಡುತ್ತೆ. ಬನ್ನಿ, ಈಗ ಶುಕ್ರ ಗ್ರಹರು ಧನುರ್ ರಾಶಿ ಪ್ರವೇಶ ಆಗ್ತಾ ಇದ್ದಾರೆ. ಬಟ್ ವಿಷಯ ಏನು ಅಂತ ಹೇಳಿದ್ರೆ, ಅಗೇನ್ ಕಂಪ್ಲೀಟ್ ಆಗಿ ಕಂಬಸ್ಟ್ ಆಗೇ ಇರ್ತಾರೆ. ಸೊ ಹಾಗಾಗಿ ಇರ್ಲಿ, ತೊಂದರೆ ಇಲ್ಲ. ಗುರುಗ್ರಹರ ಆ ಕಡೆಯಿಂದ ನೋಡ್ತಿದ್ದಾರೆ, ನೋಡೋಣ ಯಾವ್ಯಾವ ಲಗ್ನಕ್ಕೆ ಹೇಗಿದೆ ಅಂತ ಹೇಳಿ. ನಿಮ್ಮ ದಶಾ ಅಂತರ್ಭುಕ್ತಿಗಳಲ್ಲಿ ಶುಕ್ರ ಅಥವಾ ಗುರು ಏನಾದ್ರೂ ಇದ್ರೆ ತುಂಬಾ ಇಂಪ್ಯಾಕ್ಟ್ ಮಾಡಿರುತ್ತೆ. ಹಾಗೆ ಶನಿ 10ನೇ ದೃಷ್ಟಿ ಕೂಡ ಶುಕ್ರನ ಮೇಲೆ ಬಿದ್ದಿರೋದ್ರಿಂದ ಶನಿ ದಶನು ತಗೊಳ್ಳಿ. ಶನಿ, ಶುಕ್ರ, ಗುರು ಈ 3 ದಶಾಭುಕ್ತಿ ಅಂತರ್ಭುಕ್ತಿಗಳಲ್ಲಿ ಏನಾದ್ರಿದ್ರೆ ನೋಡ್ಕೊಳ್ಳಿ. ಅದಾದ್ಮೇಲೆ ಅಲ್ಲಿ ನಮ್ಗೆ ಎಷ್ಟು ನಕ್ಷತ್ರಗಳಿವೆ, ಒಂದು ಕೇತು ನಕ್ಷತ್ರ ಇದೆ, ಅದಾದ ನಂತರ ಶುಕ್ರನ್ ನಕ್ಷತ್ರ, ಅದಾದ ನಂತರ ಸೂರ್ಯನ್ ನಕ್ಷತ್ರ. ಸೊ ಅದಕ್ಕೋಸ್ಕರನೇ ಏನ್ ಹೇಳ್ತೀವಿ, ಎಲ್ಲಾರು ಯಾವ್ದೋ ಒಂದು ದಶಾಭುಕ್ತಿಗಳಲ್ಲಿ ಸಿಲ್ಕೊಂಡಿರ್ತೀವಿ ಅಥವಾ ಟ್ರಾನ್ಸಿಟ್ ಇಂಪ್ಯಾಕ್ಟ್ ಆಗುತ್ತೆ. ಸೊ ಹಾಗಾಗಿ ಇದನ್ನ ನೀವು ಗಮನ ಹರಿಸಲೇಬೇಕು. ಅದಾದ್ಮೇಲೆ ಸೂರ್ಯ ದಶ ಕೂಡ ಇಂಪ್ಯಾಕ್ಟ್ ಆಗುತ್ತೆ. ಈ ಒಂದು ವಿಡಿಯೋದಲ್ಲಿ ಡಿಸೆಂಬರ್ 20ನೇ ತಾರೀಕು, ಸೊ 2025, ಇಲ್ಲಿಂದ ನಮ್ಗೆ ಜಾನ್ವರಿ 2026, ಸೊ 13ನೇ ತಾರೀಕುವರೆಗೂ ಶುಕ್ರರು ಧನುರ್ ರಾಶಿಯಲ್ಲೇ ಇರ್ತಾರೆ. ಧನುರಾಶಿ ಶುಕ್ರ ಇಸ್ ಗುಡ್, ಬಟ್ ಯಾವ್ಯಾವ ಲಗ್ನಕ್ಕೆ ಹೇಗಿದೆ ಅಂತ ನೋಡೋಣ. ಈ ಕಡೆ ಜುಪಿಟರ್ ಕೂಡ ಆಸ್ಪೆಕ್ಟ್ ಹಾಕಿದ್ದಾರೆ. ಹಾಗಾಗಿ ಸೊ ಮಾರ್ಚ್ 11ನೇ ತಾರೀಕು ಅಂದ್ರೆ ಈ ಒಂದು ಪೂರ್ತಿ ಮುಗಿಯೋವರೆಗೂ ಇರುತ್ತೆ. ಹಾಗಾಗಿ ಬನ್ನಿ ಲಗ್ನಗಳ ಪ್ರಕಾರ ನೋಡೋಣ ಯಾವ್ಯಾವ ಲಗ್ನಕ್ಕೆ ಹೇಗಿದೆ ಅಂತ ಹೇಳಿ. ವೆರಿ ಸಿಂಪಲ್, ದಶಾ ನಡೆಯೋರ್ಗೆ ತುಂಬಾ ಇಂಪ್ಯಾಕ್ಟ್ ಆಗುತ್ತೆ, ದಯವಿಟ್ಟು ಅಲರ್ಟ್ ಆಗಿರಿ. ಸೊ ಅಗೇನ್ ಇಲ್ಲಿ ಶುಕ್ರನ್ ಜೊತೆ ಯಾರ್ಯಾರಿದ್ದಾರೆ, ಈಗ ಆಲ್ರೆಡಿ ಇಲ್ಲಿ ಕುಜಗ್ರಹರಿದ್ದಾರೆ, ಸೂರ್ಯ ಗ್ರಹರಿದ್ದಾರೆ, ಈಗ ಇದ್ರ ಜೊತೆಗೆ ಶುಕ್ರ ಗ್ರಹರು, 3 ಪ್ಲಾನೆಟ್ಸ್. ಈ ಕಡೆ ಸ್ಯಾಟರ್ನ್ 10ನೇ ದೃಷ್ಟಿ ಬೇರೆ ಬಿದ್ದಿದೆ ಎಲ್ಲಿ, ಧನುರ್ಮನೇಲಿ. ಸೊ ಅದರ ಅರ್ಥ ನ್ಯಾಟಲ್ ಚಾರ್ಟ್ ಅಲ್ಲಿ ನ್ಯಾಚುರಲ್ 9th ಹೌಸ್ ತುಂಬಿ ತುಳುಕ್ತಾ ಇದೆ. ಸೊ ಅಂದ್ರೆ ಧರ್ಮ, ಕರ್ಮ, ಸೊ ನ್ಯಾಯ, ನೀತಿ, ನ್ಯಾಯ, ಇದಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲ ಕೆಲಸ ಕಾರ್ಯಗಳಲ್ಲೂ ನೋಡ್ತಾ ಇದೀವಿ. ಈಗ ಲಗ್ನಗಳ ಪ್ರಕಾರ ಹೋಗೋಣ, ಯಾವ ಲಗ್ನಕ್ಕೆ ಹೇಗಿದೆ ಅಂತ ಹೇಳಿ. ಹಾಗೆ ಯಾರಾದ್ರೂ ಡೈಮಂಡ್ ಪರ್ಚೇಸ್ ಪ್ಲಾನ್ ನಲ್ಲಿ ಏನಾದ್ರು ಇದ್ರೆ ಸ್ವಲ್ಪ ಹೋಲ್ಡ್ ಮಾಡಿ. ಎಲ್ಲಿ ತನಕ ಹೋಲ್ಡ್ ಮಾಡಿ ಅಂತ ಹೇಳಿದ್ರೆ, ಇಲ್ಲ ಶುಕ್ರ ಎಕ್ಸಾಲ್ಟೇಷನ್ ಪೊಸಿಷನ್ಗೆ ಹೋಗ್ಲಿ, ಸ್ವಲ್ಪ ಹೋಲ್ಡ್ ಮಾಡೋದು ಬೆಟರ್. ಯಾಕೆಂದ್ರೆ ಇಲ್ಲಿ ಕಂಬಸ್ಟ್ ಆಗಿರೋದ್ರಿಂದ ಡಿಸಿಷನ್ ಮೇಕಿಂಗ್ ಪ್ರಾಬ್ಲಮ್ ಆಗುತ್ತೆ. ಸೊ ಅದಕ್ಕೋಸ್ಕರ ಗುರು ನೋಡ್ತಿದ್ರು, ಗುರು ಆ ಕಡೆ ವಕ್ರಿ ಆಗಿದ್ದಾರೆ, ಡೆಸ್ಪಾಸಿಟರ್ ಇನ್ ಸ್ಕಾರ್ಪಿಯೋ ಅಲ್ವಾ. ಸೊ ಆದ್ರೆ ಬುಧ ಗ್ರಹ ಸ್ಕಾರ್ಪಿಯೋ ಡೆಸ್ಪಾಸಿಟರ್, ಅದಕ್ಕೋಸ್ಕರ ಬನ್ನಿ ನೋಡೋಣ ಲಗ್ನಗಳ ಪ್ರಕಾರ.
ನಿಮ್ಮ ವೈಯಕ್ತಿಕ ಜಾತಕ. ಸ್ವಲ್ಪ ಜನ ನನಗೆ ಕಾಲ್ಸ್ ಏನ್ ಬರ್ತಿದೆ, ನಾನು ಡಾಕ್ಟರೇಟ್ ಮಾಡಿದ್ದೀನಿ, ನಾನು ಈ ತರ ಗುರುಗಳ ಹತ್ರ ಕಲ್ತಿದ್ದೀನಿ, ಬೇರೆ ಗುರುಗಳ ಹೆಸರು ಹೇಳ್ತಿದ್ದಾರೆ. ನೋಡಿ, ಕಲಿಯೋದು ಬೇರೆ, ರಿಯಾಲಿಟಿ ಬೇರೆ. ಎಲ್ಲವನ್ನೂ ನೀವು ಹೇಗ್ ತಗೊಂಡು ಹೋಗ್ತೀರಾ ಅದ್ರ ಮೇಲೆ ಬಿಟ್ಟಿದ್ದು. ಆ ಭಾವದ ಪ್ರಕಾರ ನೀವು ಡಿಸಿಷನ್ ತಗೊಂಡು ಬಿಸ್ನೆಸ್ ಅಲ್ಲಿ ಇನ್ವೆಸ್ಟ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ಶುಕ್ರ 8ನೇ ಮನೇಲಿರುತ್ತೆ, ಭಾವದ ಪ್ರಕಾರ 7ನೇ ಮನೆ ತೋರಿಸ್ತಾ ಇರುತ್ತೆ ಅಂತ ಅನ್ಕೊಳ್ಳೋಣ. ಅದ್ರ ಪ್ರಕಾರ ನೀವು ಇನ್ವೆಸ್ಟ್ ಮಾಡೋದು, ಇದೆಲ್ಲ ಮಾಡಿದಾಗ ಡೆಫಿನೆಟ್ಲಿ ಪ್ರಾಬ್ಲಮ್ಸ್ ಆಗುತ್ತೆ. ನೀವು ಯಾವುದಕ್ಕೂ ನುರಿತ ಅಸ್ಟ್ರಾಲಜರ್ಸ್ ಹತ್ರ, ಯಾರ ಹತ್ರ ಆದ್ರೂ ಪರವಾಗಿಲ್ಲ, ನಿಮ್ಮ ಸರೌಂಡಿಂಗ್ ಯಾರೇ ಇರಲಿ, ಸೊ ನೀವು ತೋರಿಸ್ಕೊಂಡು ನೀವು ರಿಸ್ಕ್ನ ತಗೊಳ್ಳಿ. ಅದರ್ವೈಸ್ ರಿಸ್ಕ್ ತಗೊಳ್ಳಿ ಅಂತ ಎಸ್ಪೆಷಲಿ ಹಣಕಾಸು ವಿಚಾರದಲ್ಲಿ ನಾನು ಗೈಡೆನ್ಸ್ ಕೊಡೋದಿಲ್ಲ. ಬನ್ನಿ, ಮೇಷ ಲಗ್ನಕ್ಕೆ ಹೇಗಿದೆ. ಲಗ್ನಕ್ಕೆ 2 ಮತ್ತು 7ನೇ ಅಧಿಪತಿ ಎಲ್ಲಿ ಹೋಗ್ತಾ ಇದ್ದಾರೆ? 9ನೇ ಮನೆಯಲ್ಲಿ. ಖಂಡಿತ ಮೇಷ ಲಗ್ನದವರಿಗೆ ಈ ಬಾರಿ ಒಂದು ಲಕ್ ಅನ್ನೋದು ಆಕ್ಟಿವೇಟ್ ಆಗುತ್ತೆ. ಹಾಗೆ ಮೇಷ ಲಗ್ನ, ಸೊ ಲಗ್ನನೇ ಮೇನ್ ತಗೊಳ್ಳಿ. ಮೇಷ ಲಗ್ನದವ್ರು ಯಾರಾದ್ರೂ ದೇವಿಯ ಆರಾಧನೆ, ದೇವಿಯ ಒಂದು ಪೂಜಾ ಪುನಸ್ಕಾರಗಳು ಮಾಡ್ತಿದ್ರೆ ನಿಮ್ಗೆ ತುಂಬಾನೇ ಪ್ಲಸ್ ಇರುತ್ತೆ ಈ ಬಾರಿ. ಮೇಷ ಲಗ್ನ ಆಗಿದ್ದು ಸೆಕೆಂಡ್ ಮ್ಯಾರೇಜ್ಗೆ ಯಾರಾದ್ರು ಟ್ರೈ ಮಾಡ್ತಾ ಇದ್ರ, ವೆರಿ ಗುಡ್. ಹಾಗೆ ಇಷ್ಟು ದಿವಸ ತುಂಬಾನೇ ಸ್ಟಕ್ ಆಗಿತ್ತು, ಹಣ ರಿಲೀಫ್ ಆಗ್ತಾ ಇರ್ಲಿಲ್ಲ ಅಂದ್ರೆ ಹಣ ಬರುವ ಯೋಗ ತೋರಿಸ್ತಾ ಇದೆ. ಆದ್ರೆ ಆ ಡೆಸ್ಪಾಸಿಟರ್ ಜುಪಿಟರ್ 3rd house ಅಲ್ಲಿ ಕೂತಿದ್ದಾರೆ, ಅಗೇನ್ ರೆಟ್ರೋ. ಅದ್ರ ಅರ್ಥ ಜಾಸ್ತಿ ಪ್ರಯತ್ನ ಪಡ್ಬೇಕು. ನೀವು ತುಂಬಾ ಪ್ರಯತ್ನ ಪಟ್ಟಾಗ ಖಂಡಿತ ನಿಮ್ಗೆ ಬಂದೇ ಬರುತ್ತೆ. ಶುಕ್ರನ್ನ ಗುರುಗ್ರಹರು ನೋಡ್ತಾ ಇದ್ರು ಸಹನು ಈ ಕಡೆ ಶನಿ ಕೂಡ ಕರ್ಮದ ಹಣ ಅಂತ ಏನ್ ಹೇಳ್ತೀವಿ, ಧರ್ಮದ ಹಣ, ನ್ಯಾಯದ ಹಣ, ಈ ಹಿಂದೆ ಯಾವಾಗ್ಲೋ ಕೊಟ್ಟಿರ್ತೀರಾ, ಅವ್ರು ಇನ್ನೇನ್ ಕೊಡೋದಿಲ್ಲ, ಸೊ ಈಗ ಬರುವ ಸಾಧ್ಯತೆ ಕೂಡ ಇದೆ. ಟ್ರೈ ಮಾಡಿ. ಎರಡನೇದು, ಹಣಕಾಸು ಅಥವಾ ಬಿಸ್ನೆಸ್ ವಿಚಾರಕ್ಕೆ ತುಂಬಾ ಚೆನ್ನಾಗಿದೆ. ಸೆಕೆಂಡ್ ಮ್ಯಾರೇಜ್ಗೆ ಚೆನ್ನಾಗಿದೆ. ಕಿಡ್ಸ್ಗೆ ಕಾರಕ, ಸೊ ಶುಕ್ರ ಕೂಡ ಸ್ಪರ್ಮ್ಗೆ ಕಾರಕ ಆಗಿರೋದ್ರಿಂದ ಮಕ್ಕಳಿಗೆ ಯಾರಾದ್ರು ಪ್ರಯತ್ನ ಪಡ್ತಿದ್ದೀರಾ ಅಂತ ಹೇಳಿದ್ರೆ ಖಂಡಿತ 5th ಲಾರ್ಡ್ ಅಗೈನ್ ಅಲ್ಲೇ ಇದ್ದಾರೆ. ಸೊ ಹಾಗಾಗಿ ಸೆಕೆಂಡ್ ಮ್ಯಾರೇಜು ಲವ್ ಮ್ಯಾರೇಜ್ ಆಗ್ತಾ ಇದ್ದೀರಾ, ಫಸ್ಟ್ ಮ್ಯಾರೇಜ್ ಅರೇಂಜ್ ಮ್ಯಾರೇಜ್ ಆಗಿತ್ತು, ಸೆಕೆಂಡ್ ಮ್ಯಾರೇಜು ಲವ್ ಮ್ಯಾರೇಜ್ ಆಗ್ತಾ ಇದ್ದೀರಾ ಅಂದ್ರೆ ಖಂಡಿತ ಸಪೋರ್ಟಿಂಗ್ ಇದೆ. ಈಗ ನೀವು ಖಂಡಿತ ಟ್ರೈ ಮಾಡಬಹುದು. ಹಾಗೆ ಬಿಸ್ನೆಸ್ ವಿಚಾರಕ್ಕೆ, ಬಿಸ್ನೆಸ್ ಏನಾದ್ರು ಸ್ಟಾರ್ಟ್ಅಪ್ ಮಾಡಬೇಕು ಅಂದ್ರೆ ನಿಮ್ ದಶಾಭುಕ್ತಿ ಸಪೋರ್ಟ್ ಮಾಡ್ತಾ ಇದ್ರೆ ಗೋಚಾರ ಕೂಡ ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದೆ. ಶುಕ್ರನ ವಿಚಾರವಾಗಿ ತುಂಬಾನೇ ಚೆನ್ನಾಗಿದೆ. ಭಾಗ್ಯಾಧಿಪತಿನೇ ದೃಷ್ಟಿ ಹಾಕಿದ್ದಾರೆ, ಮತ್ತೆ 12ನೇ ಮನೆ ಅಧಿಪತಿ ಕೂಡ ಒಂದು ಲಾಂಗ್ ಟ್ರಾವೆಲ್ ತೋರಿಸ್ತಾ ಇದೆ. ಸೆಟಲ್ಮೆಂಟ್ ಎಲ್ಲ, ಸೆಟಲ್ಮೆಂಟ್ಗೆ 7ನೇ ಮನೆ ದಶ ಅಥವಾ 12ನೇ ಮನೆ ದಶ ಇರಬೇಕು, ಫಾರಿನ್ ಸೆಟಲ್ಮೆಂಟ್ ಈ ತರ. 9th house 3rd house ಬಂದಾಗ ಜಸ್ಟ್ ಹಿಂಗ್ ಹೋಗಿ ಹಿಂಗ್ ಬರ್ತೀವಿ, 1 month 2 month ಇದ್ದು ಬರ್ತಿರಲ್ವಾ ಅದು. 3rd house ಬಂದಾಗ ಒಂದ್ ವಾರ ಅಥವಾ 15 days ಇದ್ದು ಬರ್ತಿರಲ್ಲ ಅದು. ಸೊ ಹಾಗಾಗಿ ಹೈಯರ್ ಎಜುಕೇಶನ್ಗೆ ತುಂಬಾ ಚೆನ್ನಾಗಿದೆ. ಯಾರಾದ್ರೂ PhD ಮಾಡಬೇಕು, ಈ ತರ ಸಾಧನೆಯಲ್ಲಿ ಇದ್ದೀರಾ, ಎಲ್ಲ ಡಿಪಾರ್ಟ್ಮೆಂಟ್ ಅಲ್ಲೂ, ಲಾ ಡಿಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟ ಹಾಗೆ ಗುರು ಆಸ್ಪೆಕ್ಟ್ ಆಗ್ತಾ ಇರೋದ್ರಿಂದ ಅಲ್ಲಿ ಸೂರ್ಯ ಕುಜ ಆಲ್ರೆಡಿ ಇದ್ದಾರೆ. ಸೊ ಹಾಗಾಗಿ ಇವರುಗಳಿಗೆ ತುಂಬಾ ಚೆನ್ನಾಗಿದೆ. ನೆಕ್ಸ್ಟ್, ಮೇಷ ಲಗ್ನದವರಾಗಿದ್ದು ತುಂಬಾ ದಿವಸದಿಂದ ಲಿಟಿಗೇಷನ್ ನಡೀತಾ ಇದೆ. ಸೊ ಹಾಗಿದ್ರೆ ನ್ಯಾಯ ಇದ್ರೆ ನಿಮ್ ದಶಾಭುಕ್ತಿ ಸಪೋರ್ಟ್ ಮಾಡಿದ್ರೆ ಈಗ ನಿಮ್ಗೆ ವಿಜಯ, ಸೊ ವಿನ್ನಿಂಗ್ ತೋರಿಸ್ತಾ ಇದೆ. ಆಕ್ಚುಲಿ ವೆರಿ ಗುಡ್. ಯಾರಿಗೆ? ಮೇಷ ಲಗ್ನದವರಿಗೆ ತುಂಬಾನೇ ಚೆನ್ನಾಗಿದೆ. ಹ್ಯಾಪಿ ಮೂಮೆಂಟ್. ಗೋಲ್ಡ್, ಶುಕ್ರ ಗುರು ಇಲ್ಲಿಬ್ರು ಒಬ್ರನ್ನೊಬ್ರು ನೋಡ್ಕೋತಾ ಇದ್ದಾರೆ. ಗೋಲ್ಡ್ಗೆ ಕಾರಕ. ಖಂಡಿತ ಗೋಲ್ಡ್ ಏನಾದ್ರು ಬ್ಯಾಂಕಲ್ಲಿ ಇಟ್ಟಿದ್ರೆ ಬಿಡ್ಸ್ಕೊ ಬರೋದು ಅಥವಾ ಲೋನ್ ಏನಾದ್ರು ಇದ್ರೆ ಕ್ಲಿಯರ್ ಆಗೋದು ಇಲ್ಲಿ ತೋರಿಸ್ತಾ ಇದೆ. ನೆಕ್ಸ್ಟ್, ವೃಷಭ ಲಗ್ನದವರಿಗೆ ಬರೋಣ. ನಿಮ್ಗೆ ಲಗ್ನಾಧಿಪತಿ 6ನೇ ಮನೆ ಅಧಿಪತಿ ಅಗೇನ್ ಕೂತ್ಕೋತಿರೋದು 8ನೇ ಮನೆಯಲ್ಲಿ, ಬಟ್ 2ನೇ ಮನೆಯಿಂದ ದೃಷ್ಟಿ ಬಿದ್ದಿದೆ. ಅದರ ಅರ್ಥ 8ನೇ ಮನೆ ಶುಕ್ರ ಇಸ್ ಗುಡ್. ಯಾವ ವಿಚಾರವಾಗಿ? ತಾಂತ್ರಿಕ ವಿಚಾರವಾಗಿ ಮಾತ್ರ. ಪರ್ಸನಲ್ ಲೈಫಲ್ಲಿ ಚೆನ್ನಾಗಿರೋದಿಲ್ಲ, ಹೆಲ್ತ್ ವಿಚಾರದಲ್ಲಿ ಚೆನ್ನಾಗಿರೋದಿಲ್ಲ. ಪಾಪಗ್ರಹಗಳು ಅಥವಾ 6 8 12 ಪ್ಲಾನೆಟ್ಸ್, 6 8 12 ಅಧಿಪತಿಗಳ ಜೊತೆ ಅಥವಾ 6 8 12 ಪ್ಲೇಸಲ್ಲಿ ಕೂತಾಗ ಪ್ಲಸ್ ಅಂತ. ದಯವಿಟ್ಟು ಈ ಥಿಯರಿನ ತಗೋಬೇಡಿ, ರಿಯಾಲಿಟಿಗೆ ಬನ್ನಿ. ಯಾರು ಮೈನಿಂಗ್ ಅಲ್ಲಿ ಇದ್ದೀರಾ, ಯಾರು ಬಾರ್ ಅಂಡ್ ರೆಸ್ಟೋರೆಂಟ್ ಅಲ್ಲಿ ಇದ್ದೀರಾ, ಯಾರು 8th house ಸಂಬಂಧಪಟ್ಟಂತಹ ಕೆಲಸ ಕಾರ್ಯಗಳನ್ನ ಮಾಡ್ತಾ ಇದ್ದೀರಾ, ಸರ್ಜನ್ಸ್ ಆಗಿರ್ಬೋದು, ಹಾಸ್ಪಿಟಾಲಿಟಿ ಆಗಿರಬಹುದು, ಡಿಟೆಕ್ಟಿವ್ ಆಫೀಸರ್ಸ್ ಆಗಿರಬಹುದು, ಫಿಲಂ ಇಂಡಸ್ಟ್ರಿ, ಮೀಡಿಯಾ, ಸೊ ಇವರುಗಳಿಗೆ ಚೆನ್ನಾಗಿದೆ 8th house ಶುಕ್ರ. ಹಾಗೆ ಜ್ಯೋತಿಷ್ಯದ ಡಿಪಾರ್ಟ್ಮೆಂಟ್ ಅಲ್ಲಿ ಯಾರ್ಯಾರು ಇದ್ದೀರಾ, ಸೊ ನಿಮ್ಮಗಳಿಗೆ ಚೆನ್ನಾಗಿದೆ. ವಾಸ್ತುವಿಂದ ಹಿಡಿದು ನ್ಯೂಮರಾಲಜಿ, ಅಸ್ಟ್ರಾಲಜಿ, ರೇಖಿ, ಇವರುಗಳಿಗೆಲ್ಲ ಚೆನ್ನಾಗಿದೆ. ಬಟ್ ದಿನನಿತ್ಯದ ಜನಗಳಿಗೆ ಖಂಡಿತ ಚೆನ್ನಾಗಿಲ್ಲ. ಸ್ವಲ್ಪ ಅಲರ್ಟ್ ಆಗಿರಿ. ಅನ್ವಾಂಟೆಡ್ ಸಾಲ ಮಾಡಬೇಡಿ, ಅನ್ವಾಂಟೆಡ್ ರಿಸ್ಕ್ ಬೇಡ. ಜಾಬ್ಗೆ ಹಣ ಕೊಡೋದು, ಯಾರಿಗಾದ್ರೂ ಗೌರ್ಮೆಂಟ್ ಜಾಬ್ ಮಾಡ್ಕೊಡ್ತೀವಿ ಈ ತರ ಯಾರಾದ್ರೂ ಹೇಳಿದ್ರೆ ಅದಂತೂ ಸಾಧ್ಯನೇ ಇಲ್ಲ, ಹಣ ಕೊಡಬೇಡಿ. ನೆಕ್ಸ್ಟ್, ಎರಡನೇದು, ಜುವೆಲರಿ ವಿಚಾರವಾಗಿ ಹಿಂಗೋಗಿ ಹಿಂಗ್ ತಂದು ಕೊಡ್ತೀನಿ, ಸೊ ನಿಮ್ದು ಹಾರ ಕೊಡಿ, ಸರ ಕೊಡಿ, ಈ ತರ ಯಾರಾದ್ರೂ ಕೇಳಿದ್ರೆ ಕೊಡ್ಲೇಬೇಡಿ. ಎರಡನೇದು, ಬೂಟಿಕ್ ನಡೆಸ್ತಾ ಇರೋದು, ಪಾರ್ಲರ್ ನಡೆಸ್ತಾ ಇರೋದು ಯಾರಾದ್ರೂ ವೃಷಭದವ್ರು ಇದ್ರೆ ಸ್ವಲ್ಪ ಪ್ರಾಬ್ಲಮ್ ತೋರಿಸ್ತಾ ಇದೆ. ಸಡನ್ ಆಗಿ IT ರೈಡ್ ಆಗೋದು ಅಥವಾ ರೈಡ್ ಆಗೋದು ಅಥವಾ ಪೊಲೀಸ್ ಕೇಸ್ ಆಗೋದು. ಜುಪಿಟರ್ ನೋಡಿದ್ರು ಸಹ ಅದು 8th house ಅಲ್ಲಿ ಇರೋದಲ್ವಾ, ಸೊ ಹಾಗಾಗಿ ನೋಡ್ಕೊಳ್ಳಿ. ಅಂಡ್ ಲಗ್ನಾಧಿಪತಿ ಅಷ್ಟಮದಲ್ಲಿ ಒಳ್ಳೆ ಸೂಚನೆ ಅಲ್ಲ. ಸಡನ್ ಆಗಿ ಹೆಲ್ತ್ ಇಶ್ಯೂಸ್ ಆಗೋದು ಅಥವಾ ಮೈಂಡ್ ಡಿಸ್ಟರ್ಬೆನ್ಸ್ ಆಗೋದು ಇದೆಲ್ಲಾನು ತೋರಿಸ್ತಾ ಇದೆ. ಒಂದ್ ಸ್ವಲ್ಪ ನಿಮ್ದು ಹೆಲ್ತ್ ಬಗ್ಗೆ ನೀವು ಗಮನ ಕೊಡಬೇಕು. ಎಜುಕೇಶನ್ಗೆ ಅಷ್ಟೊಂದು ಫೇವರಬಲ್ ಟೈಮ್ ಅಲ್ಲದೆ ಇರೋದ್ರಿಂದ ಹೈಯರ್ ಎಜುಕೇಶನ್ಗೆ ಹೋಲ್ಡ್ ಮಾಡಿ. ನೆಕ್ಸ್ಟ್, ಯಾರಾದ್ರೂ ತಾಂತ್ರಿಕತೆಗಳು, ಕೆಲವರು
ಹೋಮ ಮಾಡಿಸ್ತಾರೆ ಅಥವಾ ಪತಂಗಿರ ಹೋಮ ಇವೆಲ್ಲ ಮಾಡಿಸ್ತಾರೆ. ಅವ್ರಿಗೆ ರೀಸನ್ನೇ ಗೊತ್ತಿಲ್ಲ ಏನಕ್ಕೆ ಮಾಡಿಸ್ತಿದೀವಿ ಅಂತ. ಯಾರೋ ಪಕ್ಕದ ಮನೆಯವ್ರು ಮಾಡಿಸಿದ್ರು ನಾವು ಮಾಡ್ಬೇಕು. ದಯವಿಟ್ಟು ಆ ಥರ ತಪ್ಪು ನೀವು ಮಾಡಬೇಡಿ. ಪ್ರಾಬ್ಲಮ್ ಆಗುತ್ತೆ. ಯಾವ ದೇವಿ, ಯಾವ ದೈವವನ್ನ ಆರಾಧನೆ ಮಾಡ್ತಿದ್ದೀರಾ, ಯಾವ ಟೈಮಲ್ಲಿ ನೀವು ಅವ್ರನ್ನ ಬರಮಾಡ್ಕೋತಿದ್ದೀರಾ, ಪ್ರತಿಯೊಂದು ಮುಖ್ಯ. ನಿಮಿತ್ತಗಳು ತೋರಿಸಿರುತ್ತೆ ಫಸ್ಟನೇ, ಬಟ್ ಅವ್ರಿಗೆ ಅರ್ಥ ಆಗಿರೋದಿಲ್ಲ. ಸೊ ಹಾಗಾಗಿ ದಯವಿಟ್ಟು ಬೇಡ. ಅಷ್ಟು ಫೇವರಬಲ್ ಟೈಮ್ ಅಲ್ಲ. ನೆಕ್ಸ್ಟ್ ಮಿಥುನ. ಮಿಥುನದವರಿಗೆ 5 ಮತ್ತು 12ನೇ ಮನೆ ಅಧಿಪತಿ. ಅಗೈನ್ 7ನೇ ಮನೆಯಲ್ಲಿ ಕೂತ್ಕೋತಾ ಇರೋದ್ರಿಂದ ನ್ಯಾಚುರಲ್ 7th ಹೌಸ್ಗೆ ಕಾರಕ. ಅಗೈನ್ ಶುಕ್ರ ಆಗಿರೋದ್ರಿಂದ ಮದುವೆ ಅಥವಾ ಕಂಕಣ ಭಾಗ್ಯ ಏನ್ ಹೇಳ್ತೀವಿ, ಲಗ್ನದಲ್ಲಿ ಗುರು ಮತ್ತೆ ಆಸ್ಪೆಕ್ಟ್ 7th ಹೌಸ್ ಹಾಕಿರೋದ್ರಿಂದ ಸಡನ್ ಆಗಿ ಮ್ಯಾರೇಜ್, ಸಡನ್ ಆಗಿ ಬಿಸ್ನೆಸ್, ಸಡನ್ ಆಗಿ ಪಬ್ಲಿಕ್ ಅಲ್ಲಿ ನೇಮು ಫೇಮು, ಸಡನ್ ಆಗಿ ಒಂದು ಕಾರ್ ತಗೊಳ್ಳೋದು ಯೋಗ ತೋರಿಸ್ತಾ ಇದೆ. ಅಥವಾ ಲಕ್ಸುರಿ ವಿಲ್ಲಾ ತಗೊಳ್ಳೋದು ಕೂಡ ತೋರಿಸ್ತಾ ಇದೆ. ಸಡನ್ ಆಗಿ ಪಬ್ಲಿಕ್ ಅಲ್ಲಿ ನೇಮ್ ಫೇಮ್ ಜಾಸ್ತಿ ಆಗುತ್ತೆ. ಹಣಕಾಸಿನ ಪರಿಸ್ಥಿತಿ ಉತ್ತಮ ಆಗುತ್ತೆ. ಸೊ ಹಾಗಾಗಿ ನೋಡ್ಕೊಳ್ಳಿ. ಬಟ್ ಲಗ್ನದಲ್ಲಿ ಗುರು ವಕ್ರಿ ಇರೋದ್ರಿಂದ ಹೆಲ್ತ್ ಬಗ್ಗೆ, ಸ್ಪೈನಲ್ ಕಾರ್ಡ್ ಬಗ್ಗೆ, ಸ್ವಲ್ಪ ಥೈರಾಯ್ಡ್ ಯಾರಿಗಾದ್ರೂ ಇದ್ರೆ, ಸೊ ಇವ್ರುಗಳು ಮಾತ್ರ ನೀವು ನೋಡ್ಕೋಬೇಕಾಗುತ್ತೆ. ಎರಡನೇ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ, 12ನೇ ಮನೆ ಅಧಿಪತಿ ಕೂಡ ಅವನೇ ಆಗಿರೋದ್ರಿಂದ ಹೆಂಡತಿಗೆ ಖರ್ಚು ಅಥವಾ ಗಂಡನಿಗೆ ಖರ್ಚು, ಅಥವಾ ಹೊಸ ಬಿಸ್ನೆಸ್ಗೆ ಸ್ಟಾರ್ಟ್ಅಪ್ ಮಾಡ್ತಿದ್ದೀರಾ, ಹಿಂದೆ ಪ್ಲಾನ್ ಮಾಡ್ಕೊಂಡಿದ್ದೀರಾ, ಇದಕ್ಕೆ ಅನ್ವಾಂಟೆಡ್ ಖರ್ಚು, ಸಡನ್ ಖರ್ಚು, ಹೆವಿ ಖರ್ಚು ತೋರಿಸ್ತಾ ಇದೆ. ಎಕ್ಸ್ಪೆನ್ಸಸ್ ಮಾತ್ರ ತೋರಿಸ್ತಾ ಇದೆ. ಅದರ್ವೈಸ್ ನೆಗೆಟಿವ್ ಪಾಯಿಂಟ್ಸ್ ತುಂಬಾನೇ ಕಡಿಮೆ ಇದೆ. ಆದ್ರೆ ಇಲ್ಲಿ ಪ್ರಾಬ್ಲಮ್ ಏನು ಅಂತ ಹೇಳಿದ್ರೆ, ಸೊ ಶುಕ್ರ ಕೂತಿರೋದು ಅಗೇನ್ 6th ಲಾರ್ಡ್ ಜೊತೆ ಕೂಡ ಕೂತಿದ್ದಾರೆ. ಹಂಗಾಗಿ ಬಿ ಕೇರ್ಫುಲ್. ಏನ್ ಕಮಿಟ್ಮೆಂಟ್ಸ್ ಇರುತ್ತೆ, ಏನ್ ನೀವು ಅಗ್ರಿಮೆಂಟ್ಗಳು ಮಾಡ್ಕೋತೀರಾ, ಏನ್ ಡೀಲ್ ಮಾಡ್ಕೋತೀರಾ ಬಿಸ್ನೆಸ್ ಅಲ್ಲಿ, ಅಥವಾ ಕೆಲಸದ ವಿಚಾರವಾಗಿ. ಕೆಲಸದ ಇದ್ರೆ ಸ್ವಲ್ಪ ಪೊಲಿಟಿಕಲ್, ಸೊ ಇವೆಲ್ಲ ತೋರಿಸುತ್ತೆ. ಲೇಡಿ ಬಾಸ್ ಇಂದ ತೊಂದ್ರೆ. ಯಾರಾದ್ರೂ ಮಿಥುನ ಲಗ್ನದವರು ಆಫೀಸಲ್ಲಿ ವರ್ಕ್ ಮಾಡ್ತಿದ್ರೆ, MNC ಕಂಪನೀಸ್ ಅಲ್ಲಿ ಲೇಡಿ ಅಥವಾ ಲೇಡಿ ಬಾಸ್ ಇಂದ ಸ್ವಲ್ಪ ಲಿಟ್ಲ್ ಬಿಟ್ ಇರಿಟೇಷನ್ ಕೂಡ ಆಗಬಹುದು. ಅದೊಂಚೂರು ನೋಡ್ಕೊಳ್ಳಿ. ಬಿಕಾಸ್ 6th ಲಾರ್ಡ್ ಜೊತೆ ಕೂತಿದ್ದಾರೆ, 3rd ಲಾರ್ಡ್ ಜೊತೆ ಕೂಡ ಕೂತಿದ್ದಾರೆ. ಅದಕ್ಕೋಸ್ಕರ ನೋಡ್ತಾ ಇದ್ದಾರೆ ಗುರು, ಬಟ್ ಹೆಲ್ಪ್ ಮಾಡ್ತಾರೆ ಎಂಡ್ ಆಫ್ ದ ಡೇ. ಆದ್ರೂ ಸ್ವಲ್ಪ ಸಮಸ್ಯೆ ಇರುತ್ತೆ. ಇದೊಂದು ಪಾಯಿಂಟ್ ನ ನೀವು ನೋಡ್ಕೊಳ್ಳಿ. ಫೈನಲ್ ಆಗಿ ನಾವು ಕರ್ಕಾಟಕ ಲಗ್ನಕ್ಕೆ ಬರೋಣ. ಕರ್ಕಾಟಕ ಲಗ್ನದವರಿಗೆ ಶುಕ್ರ 4 ಮತ್ತು 11ನೇ ಮನೆ ಅಧಿಪತಿ. ಬಾಧೆ ಇದ್ರೂ ಪರವಾಗಿಲ್ಲ. 6th ಹೌಸ್ ಶುಕ್ರ ಬಂದು ನೀಚ. ಆದ್ರೆ ಸಿಕ್ಸ್ತ್ ಹೌಸ್ ಶುಕ್ರ ನೀಚ ಆದ್ರೂ ಕೂಡ 6th ಲಾರ್ಡೇ ನೋಡ್ತಾ ಇದ್ದಾರೆ, 9ನೇ ಮನೆ ಅಧಿಪತಿನೂ ನೋಡ್ತಾ ಇದ್ದಾರೆ. ಹಾಗಾಗಿ ತುಂಬಾ ದಿವಸದಿಂದ ಇದ್ದಂತಹ ದೊಡ್ಡ ಮಟ್ಟದ ಲೋನ್ ಕ್ಲಿಯರ್ ಆಗುವ ಸಾಧ್ಯತೆ, ಅಥವಾ ಯಾರಿಗಾದ್ರೂ ಹಣ ಕೊಟ್ಟಿದ್ರೆ ನ್ಯಾಯ ರೀತಿಯಲ್ಲಿ ವಾಪಸ್ ಬರುವ ಸಾಧ್ಯತೆ. ಅದರ ಜೊತೆಗೆ 12ನೇ ಮನೆ ಸಡನ್ ಆಗಿ ಟ್ರಾವೆಲ್ ಅಥವಾ ಎಕ್ಸ್ಪೆನ್ಸಸ್ ಅಥವಾ ಜುವೆಲರಿ ಪರ್ಚೇಸ್ ಮಾಡೋದು, ಇದೆಲ್ಲವೂ ತೋರಿಸ್ತಾ ಇದೆ. ಪಂಚಮಾಧಿಪತಿ ಜೊತೆ ದ್ವಿತೀಯಾಧಿಪತಿ ಜೊತೆ ಚತುರ್ಥಾಧಿಪತಿ ಇರೋದ್ರಿಂದ ಕುಟುಂಬಕ್ಕೋಸ್ಕರ ನಿಮ್ಮ ಕೈಯಿಂದ ಹಣ ಖರ್ಚಾಗೋದು, ಅಥವಾ ನಿಮ್ಮ ಒಂದು ಮನೆ ಕನ್ಸ್ಟ್ರಕ್ಷನ್ಗೋಸ್ಕರ, ಮನೆಗೆ ಸಂಬಂಧಪಟ್ಟಂತಹ ವಿಚಾರಗಳಿಗೋಸ್ಕರ, ಕಾರ್ ಪರ್ಚೇಸ್ಗೋಸ್ಕರ, ಈ ತರ ಲಕ್ಸುರಿಗೋಸ್ಕರ ಖರ್ಚಾಗುತ್ತೆ. ಪರ್ಸನಲ್ ಲೈಫ್ ಮಾತ್ರ ಡಿಸ್ಟರ್ಬ್ ಇರುತ್ತೆ. ಪ್ರೊಫೆಷನಲ್ ಲೈಫು ತುಂಬಾನೇ ಚೆನ್ನಾಗಿರುತ್ತೆ. 6th ಹೌಸ್ ಶುಕ್ರ ನೀಚ, ಬಟ್ ಹರ್ದಿ ಸೈನ್ ಅಲ್ವಾ, ನ್ಯಾಚುರಲ್ 6th ಹೌಸ್ ಮನಿ ಅಂತೂ ಬರುತ್ತೆ. ನಿಮ್ಗೆ ಏನಾದ್ರು ದಶಾಭುಕ್ತಿ ಅಂತರ್ಭುಕ್ತಿ ನಡೀತಾ ಇದ್ರೆ ಖಂಡಿತ ಹಾರ್ಡ್ ವರ್ಕ್ ಮನಿ ಬರುತ್ತೆ. ಲೋನ್ಗೆ ಯಾರಾದ್ರೂ ಅಪ್ಲೈ ಮಾಡಿದ್ದೀರಾ ದೊಡ್ಡ ಮಟ್ಟದಲ್ಲಿ ಅಂದ್ರೆ, ಗುರು ಕೂಡ ನೋಡ್ತಾ ಇರೋದ್ರಿಂದ ಎಕ್ಸ್ಪ್ಯಾಂಡ್ ಆಗೋದ್ರಿಂದ ಖಂಡಿತ ನಿಧಾನ ಆದ್ರೂ ಲೋನ್ ಸ್ಯಾಂಕ್ಷನ್ ಆಗುತ್ತೆ. ಸೊ ಇದು ಶುಕ್ರ ಗ್ರಹಕ್ಕೆ ಸಂಬಂಧಪಟ್ಟಿದ್ದು. ಶುಕ್ರ ನೀಚ ಆದ್ರೂ ಕೂಡ ಡೆಸ್ಪಾಸಿಟರ್ ಆಸ್ಪೆಕ್ಟ್ ಅಗೇನ್ ಆಗ್ತಾ ಇರೋದ್ರಿಂದ ಈ ಬಾರಿ ಈ ರೀತಿ ನಿಮ್ಗೆ ನೀಚ ಭಂಗ ರಾಜಯೋಗದ ರೀತಿ ಕೊಡುತ್ತೆ. ಬಟ್ ಫಸ್ಟ್ ಪ್ರಾಬ್ಲಮ್ ಕೊಡುತ್ತೆ, ಫೈನಲಿ ರಿಲೀಫ್ ಕೊಡುತ್ತೆ. ಸೊ ಇದು ಕರ್ಕಾಟಕ ಲಗ್ನಕ್ಕೆ. ನೆಕ್ಸ್ಟ್ ಸಿಂಹ ಲಗ್ನದವ್ರಿಗೆ ನೋಡೋಣ. ಪಂಚಮದಲ್ಲಿ ಶುಕ್ರ. ಖಂಡಿತ ಪಂಚಮದಲ್ಲಿ ಶುಕ್ರ ಇರುವಾಗ ಮಕ್ಕಳಿಗೆ ಯಾರಾದ್ರೂ ಪ್ರಯತ್ನ ಪಡ್ತಾ ಇದ್ರೆ, ಸಂತಾನ ಯಾರಾದ್ರೂ ಪ್ರಯತ್ನ ಪಡ್ತಾ ಇದ್ರೆ ಖಂಡಿತ ಒಂದು ಒಳ್ಳೆಯ ಸೂಚನೆ. 11ನೇ ಮನೆ ಗುರು ಬೇರೆ ದೃಷ್ಟಿ ಹಾಕ್ತಾ ಇದೆ. ಮಕ್ಕಳಿಂದ ಹೆಸರು ಕೀರ್ತಿ, ಮಕ್ಕಳಿಂದ ವಿಪರೀತ ಆದಾಯ, ನಿಮ್ಮ ಮಕ್ಕಳಿಗೆ ಪ್ರಮೋಷನ್ ಆಗ್ಬೋದು, ಹೈ ಪೋಸ್ಟ್ ಸಿಗಬಹುದು, ನೇಮು ಫೇಮು ಸಿಗಬಹುದು, ಮಕ್ಕಳಿಗೆ ಮಕ್ಕಳಾಗಬಹುದು. ಅದರ ಅರ್ಥ ಪ್ರಾಪರ್ಟಿ ಬರಬಹುದು. ಯಾಕೆಂತ ಹೇಳಿದ್ರೆ 8th ಲಾರ್ಡ್ ಕೂಡ ಆಸ್ಪೆಕ್ಟ್ ಆಗ್ತಾ ಇರೋದ್ರಿಂದ ಪಿತ್ರಾರ್ಜಿತ ಆಸ್ತಿಗೆ ಸಂಬಂಧಪಟ್ಟ ಹಾಗೆ ಹಣ ಈ ರೀತಿ ಏನಾದ್ರು ಬರುವ ಸಾಧ್ಯತೆ ಕೂಡ ಇದೆ. ಸೊ ಹಾಗಾಗಿ ಅಂಡ್ ಹೊಸದಾಗಿ ಯಾರಾದ್ರೂ ಪ್ರೀತಿಯ ವಿಚಾರವಾಗಿ, ಸ್ಪೋರ್ಟ್ಸ್ ವಿಚಾರವಾಗಿ, ಮೀಡಿಯಾ ರಿಲೇಟೆಡ್ ವಿಚಾರವಾಗಿ ಸೊ ಏನಾದ್ರೂ ನೀವು ವ್ಯಕ್ತಪಡಿಸಬೇಕು ಅಂದ್ರೆ ಖಂಡಿತ ನಿಮಗೆ ಫೇವರಬಲ್ ಟೈಮ್. 10ನೇ ಮನೆ ಅಧಿಪತಿ 5ರಲ್ಲಿ ಕೂತಾಗ ಜಾಬ್ ಅಲ್ಲಿ ಸಡನ್ ಆಗಿ ನೇಮು ಫೇಮು, ಪ್ರಮೋಷನ್, ಅಥವಾ ಪ್ರಮೋಷನ್ ಲೀಸ್ಟ್ ಅಲ್ಲಿ ನಿಮ್ಮನ್ನ ಇಟ್ಟಿರೋದು. ಸೊ ಅಥವಾ ಸಡನ್ ಆಗಿ ಅಷ್ಟಮ ಸಾಡೆ ಕೂಡ ಇರೋದ್ರಿಂದ ಸಡನ್ ಆಗಿ ನಿಮ್ಮ ಹೆಸರು ಎಲ್ಲಾ ಕಡೆ ಐಡೆಂಟಿಫೈ ಆಗೋದು, ಅಂದ್ರೆ ಅನೌನ್ಸ್ಮೆಂಟ್ ಆಗೋದು, ತುಂಬಾ ರಿಚ್ ಆಗಿ. ಸೊ ಈ ತರ ಒಂದು ತುಂಬಾ ಒಳ್ಳೆ ರೀತಿಯಲ್ಲಿ ಹೆಸರು ಕೀರ್ತಿ ತೋರಿಸ್ತಾ ಇದೆ. ಇದಿಷ್ಟು ಸಿಂಹದವರಿಗೆ. ನೆಕ್ಸ್ಟ್ ಶುಕ್ರ ಗ್ರಹದ ಒಂದು ಟ್ರಾನ್ಸಿಟ್ ಧನುರ್ ರಾಶಿಯಲ್ಲಿ ಆಗ್ತಾ ಇರೋದ್ರಿಂದ ಕನ್ಯಾದವರಿಗೆ ಹೇಗಿದೆ? ಖಂಡಿತ 2 ಮತ್ತು 9ನೇ ಮನೆ ಅಧಿಪತಿ 4ನೇ ಮನೆಯಲ್ಲಿ. 4ನೇ ಮನೆ ಶುಕ್ರ ಗುಡ್. ಯಾವ್ದಕ್ಕೆ? ಬರೀ ಕಂಫರ್ಟ್ಗೆ, ವೆಹಿಕಲ್ಸು, ಮನೆ, ಹ್ಯಾಪಿನೆಸ್, ಲಕ್ಸುರಿ, ಇದಕ್ಕೆ ಹಾರ್ಡ್ ವರ್ಕ್ ಅಲ್ಲ. 4ನೇ ಮನೆ ದಶ ಶುಕ್ರ
ಶುಕ್ರ ಏನದು 4ನೇ ಮನೇಲಿ ಕೂತು ಆ ದಶ ನಡೀತಾ ಇದೆ ಅಂದ್ರೆ ಅವ್ರನ್ನ ನೀವು ಕೆಲ್ಸಕ್ಕೆ ಹೋಗಿ ಅಂತ ಹೇಳಕ್ಕೆ ಆಗಲ್ಲ. ಹಾರ್ಡ್ ವರ್ಕ್ ಅವ್ರು ಮಾಡಕ್ ಸಾಧ್ಯನೇ ಇಲ್ಲ. ಸೊ ಹಾಗಾಗಿ ಫೋರ್ತ್ ಹೌಸ್ ಶುಕ್ರ ಇಸ್ ನಾಟ್ ಗುಡ್. ಓನ್ಲಿ ಗುಡ್ ಫಾರ್ ಓನ್ಲಿ ಮೆಟೀರಿಯಲಿಸ್ಟಿಕ್ ಹೌಸು, ಪ್ರಾಪರ್ಟಿ, ಲ್ಯಾಂಡ್, ಲಕ್ಸುರಿ, ಎಂಜಾಯ್ಮೆಂಟು. ಸೊ ಫೋರ್ತ್ ಹೌಸ್ ಅಗೈನ್ ಪಾತಾಳ. ಸೊ ಈ ತರ ಈ ತರ ಮಾತ್ರನೇ ಒಳ್ಳೇದು. ಅದನ್ನು ಬಿಟ್ಟು ಎಜುಕೇಶನ್ಗೆ ಅಷ್ಟು ಫೇವರಬಲ್ ಅಲ್ಲ. ಅಗೈನ್ ಸೆಕೆಂಡ್ ಲಾರ್ಡ್ ಫೋರ್ತ್ ಹೌಸ್. ಪ್ರಾಪರ್ಟಿ ಸೇಲ್ ಪರ್ಚೇಸ್ ಮಾಡೋದ್ರಿಂದ ಲಾಭ, ರಿಯಲ್ ಎಸ್ಟೇಟ್ ಅವ್ರಿಗೆ ಲಾಭ, ಹಣಕಾಸಿನ ವಿಚಾರದಲ್ಲಿ ಲಾಭ, ಸಡನ್ ಆಗಿ ನೇಮು ಫೇಮು, ಮನಿ ಫ್ಲೋ ಆಗುತ್ತೆ, ಲಕ್ ಆಕ್ಟಿವೇಟ್ ಆಗುತ್ತೆ. ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲಾ ವಿಚಾರಗಳು ಚೆನ್ನಾಗಿದೆ. ಕನ್ಸ್ಟ್ರಕ್ಷನ್ ಫ್ಲಾಟ್ ಅಥವಾ ಸೊ ಒಂದು ಲಕ್ಸುರಿ ಫ್ಲಾಟ್ ಪರ್ಚೇಸ್ ಮಾಡೋದು ಅಥವಾ ವಿಲ್ಲಾ ಪರ್ಚೇಸ್ ಮಾಡೋ ಯೋಗ ಅಂತೂ ತೋರಿಸ್ತಾ ಇದೆ. ದಿಸ್ ಇಸ್ ವೆರಿ ಗುಡ್. ಹಾಗೆ ಸೊ ನಿಮ್ಮ ತಂದೆ ವಿಚಾರವಾಗಿ ತಂದೆಯ ಆರೋಗ್ಯ ಅಥವಾ ತಂದೆಗೆ ಖರ್ಚು ಅಥವಾ ತಂದೆಗೆ ಹಣ ಬರುವಂತಹ ಯೋಗ ಕೂಡ ತೋರಿಸ್ತಾ ಇದೆ ನಿಮ್ಮ ತಂದೆಗೆ. ಸೊ ವೆರಿ ಗುಡ್. ನೆಕ್ಸ್ಟ್ ತುಲಾ ಲಗ್ನಕ್ಕೆ ನೋಡೋಣ. ಶುಕ್ರ ನಿಮ್ಮ ಲಗ್ನಾಧಿಪತಿ ಅಷ್ಟಮಾಧಿಪತಿ ತೃತೀಯ ಭಾವದಲ್ಲಿ ಕೂತಿರೋದ್ರಿಂದ ಅಗೇನ್ ತೃತೀಯಾಧಿಪತಿನೇ 9ನೇ ಮನೆಯಿಂದ ದೃಷ್ಟಿ ಆಗ್ತಾ ಇರೋದ್ರಿಂದ ಖಂಡಿತ ಸೊ ನಿಮ್ಮ ಒಂದು ಸಿಬ್ಲಿಂಗ್ಸ್ ಅಕ್ಕ ತಮ್ಮಂದಿರೋ ಅಣ್ಣ ತಂಗಿರೋ ಇವರ ಮಧ್ಯೆ ಏನಾದ್ರು ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇತ್ತು ಇಷ್ಟು ವರ್ಷ ಅಂದ್ರೆ ಕ್ಲಿಯರ್ ಆಗುತ್ತೆ. ಸೊ ಪಿತ್ರಾರ್ಜಿತ ಆಸ್ತಿಗೆ ಸಂಬಂಧಪಟ್ಟ ಹಾಗೆ ಏತ್ ಲಾರ್ಡ್ ಕೂಡ ಅಲ್ವಾ. ಸೊ ಡಾಕ್ಯುಮೆಂಟ್ಸ್ ರಿಲೇಟೆಡ್ ಏನಾದ್ರು ಪ್ರಾಬ್ಲಮ್ ಇತ್ತು ಅಂತ ಹೇಳಿದ್ರೆ ಕೂತು ಮಾತುಕತೆ ಅಥವಾ ವಾದ ವಿವಾದ ಸಂಧಾನ ಸೊ ಇವುಗಳೆಲ್ಲ ನಡೆಯೋ ತರ ಇದೆ. ಸೊ ಅದು ವೆರಿ ಗುಡ್ ಅಂತಾನೆ ಹೇಳಬಹುದು. ನೆಕ್ಸ್ಟ್ ಸೊ ಸೇಲ್ಸ್ ಅಂಡ್ ಮಾರ್ಕೆಟಿಂಗ್ ಡಿಪಾರ್ಟ್ಮೆಂಟ್, ಮೀಡಿಯಾ ಡಿಪಾರ್ಟ್ಮೆಂಟ್, ಅದ್ರ ಜೊತೆಗೆ ಟ್ರಾವೆಲಿಂಗ್ಸ್ ಏಜೆನ್ಸಿ ಇದಕ್ಕೆಲ್ಲಾನು ತುಂಬಾನೇ ಚೆನ್ನಾಗಿದೆ. ಒಳ್ಳೆ ರೀತಿಯಲ್ಲಿ ಈ ಬಾರಿ ಒಂದು ಟ್ರಾವೆಲಿಂಗ್ಸ್ ಆಗುತ್ತೆ. ಅಂಡ್ ಶುಕ್ರ ಧನು ರಾಶಿಯಲ್ಲಿ ಕೂತಿರೋದ್ರಿಂದ ಧನು ರಾಶಿ ಫೈರಿ ಸೈನ್ ಆಗಿರೋದ್ರಿಂದ ಅಗೈನ್ ನ್ಯಾಚುರಲ್ 9th ಹೌಸ್ ಆಗಿರೋದ್ರಿಂದ ತಂದೆ ಜೊತೆ ತಂದೆ ಸಮಾನರ ಜೊತೆ ಒಂದು ದೇವಸ್ಥಾನಕ್ಕೆ ಅಥವಾ ಒಂದು ಟೆಂಪಲ್ ರನ್ ಅಥವಾ ಟೆಂಪಲ್ ಟ್ರಿಪ್ ಅಂತ ಹೇಳಬಹುದು. ಒಳ್ಳೆ ರೀತಿ ಇದೆ. ಖಂಡಿತ ಈ ಅವಕಾಶನ ಬಳಸ್ಕೋಬಹುದು. ಅಗೈನ್ ಗುರು ಕೂಡ ಆಸ್ಪೆಕ್ಟ್ ಆಗ್ತಾ ಇರೋದ್ರಿಂದ ಜವಾಬ್ದಾರಿ ಸ್ವಲ್ಪ ಹೆವಿ ಆಗುತ್ತೆ. ಥರ್ಡ್ ಹೌಸ್ ಇಸ್ ದ ಹೌಸ್ ಆಫ್ ಹಾರ್ಡ್ ವರ್ಕ್, ಶೋಲ್ಡರ್ ಅಂತ ಏನ್ ಹೇಳ್ತೀವಿ ಹಾಗಾಗಿ. ಸೊ ಇದಿಷ್ಟು ತುಲಾ ಲಗ್ನಕ್ಕೆ. ಲಗ್ನಾಧಿಪತಿ 3ನೇ ಮನೆಯಲ್ಲಿ ಸ್ವಲ್ಪ ಹಾರ್ಡ್ ವರ್ಕ್ ಇದ್ದೇ ಇರುತ್ತೆ ನಿಮ್ಮಂತೂ ನಿಮ್ಗೆ ಯೂಶಲಿ ಇರುತ್ತೆ. ಈ ಶುಕ್ರ ದಶೆ ಇರೋದ್ರಿಂದ ಇನ್ ಸ್ವಲ್ಪ ಶುಕ್ರ ದಶಾ ಭುಕ್ತಿ ಗುರು ದಶಾ ಭುಕ್ತಿ ಇದ್ರೆ ಸ್ವಲ್ಪ ಎಕ್ಸ್ಟ್ರಾ. ಇದು ತುಲಾ ಲಗ್ನದವ್ರಿಗೆ. ಲಗ್ನ ಮತ್ತೆ ಅಷ್ಟಮಾಧಿಪತಿ 3ನೇ ಮನೆಯಲ್ಲಿ. ಸೊ ಹಾಗಾಗಿ 8ನೇ ಮನೆಗೆ 3ನೇ ಮನೆ 8ನೇ ಮನೆ ಫಸ್ಟ್ ಪೇನ್ ಹೆವಿ ಇರುತ್ತೆ, ಎಕ್ಸ್ಪ್ರೆಸ್ ಮಾಡಕ್ ಆಗೋದಿಲ್ಲ, ಆಮೇಲೆ ನೋಡ್ಕೋತೀರಾ. ಹಾಗೆ ಲೆಫ್ಟ್ ಶೋಲ್ಡರ್ ಶುಕ್ರ 3ನೇ ಮನೆಯಲ್ಲಿ ಇದ್ದು ಈ ಒಂದು ಜಾತಕದಲ್ಲಿ ಶನಿ ಕೂಡ ಆಸ್ಪೆಕ್ಟ್ ಆಗ್ತಾ ಇರೋದ್ರಿಂದ ಶನಿ 6ನೇ ಮನೆ ಅಧಿಪತಿ ಇರೋದ್ರಿಂದ ಲೆಫ್ಟ್ ಶೋಲ್ಡರ್ ಸ್ವಲ್ಪ ಹೆವಿ ಪೇನ್ ಬರೋದು, ಶೋಲ್ಡರ್ ಪೇನ್ ಬರೋದು ಇದು ತೋರಿಸ್ತಾ ಇದೆ. ಸೊ ಡ್ರೈವಿಂಗ್ ಅಲ್ಲಿ ಯಾರಾದ್ರೂ ಹೆಚ್ಚು ನೀವು ತೊಡಗಿಸ್ಕೊಂಡಿದ್ರೆ ಇದೊಂಚೂರು ನೀವು ನೋಡ್ಕೊಳ್ಳಿ. ನೆಕ್ಸ್ಟ್ ನಾವು ವೃಶ್ಚಿಕಕ್ಕೆ ಬರೋಣ. ವೃಶ್ಚಿಕಕ್ಕೆ 7 ಮತ್ತು 12ನೇ ಮನೆ ಅಧಿಪತಿ 2ನೇ ಮನೆಯಲ್ಲಿ ಕೂತ್ಕೋತಾ ಇದ್ದಾರೆ. ಅಗೈನ್ 2ನೇ ಮನೆ ಅಧಿಪತಿ 5ನೇ ಮನೆ ಅಧಿಪತಿ ನೋಡ್ತಿದ್ದಾರೆ. ಫೈನಲಿ ವೃಶ್ಚಿಕ ಲಗ್ನದವ್ರಿಗೆ ಒಂದು ಒಳ್ಳೆ ಟೈಮ್ ಹಣಕಾಸಿನ ವಿಚಾರವಾಗಿ. ಈ ಮಂತ್ ನಿಮ್ಗೆ ಹಣ ಬಂದೇ ಬರುತ್ತೆ ನೋಡಿ. ಹೆಂಗ್ ಬರುತ್ತೆ? ಕೆಲ್ಸಕ್ಕೆ ಹೋಗದೆ ಇದ್ರೆ ಬರೋದಿಲ್ಲ. ನೀವು ಕೆಲ್ಸಕ್ಕೆ ಹೋಗ್ತಾ ಇದ್ದೀರಾ, ಅರ್ನ್ ಮಾಡ್ತಿದ್ದೀರಾ ಅಂದ್ರೆ ಪ್ರಮೋಷನ್ ಆಗ್ಬೋದು, ಹೊಸ ಜಾಬ್ ಚೇಂಜ್ ಆಗಬಹುದು. ಬಿಕಾಸ್ ನಿಮ್ಗೆ 6th ಲಾರ್ಡ್ ಕೂಡ ಸೆಕೆಂಡ್ ಅಲ್ಲಿ ಇದ್ದಾರೆ, 10th ಲಾರ್ಡ್ ಕೂಡ ಸೆಕೆಂಡ್ ಅಲ್ಲಿ ಇದ್ದಾರೆ. ವೃಶ್ಚಿಕ ಲಗ್ನದವರಿಗೆ ಫೈನಲಿ ಒಳ್ಳೆ ಟೈಮು ಈ ಮಂತ್. ಎಂಜಾಯ್ ಮಾಡಿ. ನೆಕ್ಸ್ಟ್ ಮಂತ್ ಜಾನ್ವರಿ 13ನೇ ತಾರೀಕು ತನಕ ನಿಮ್ಗೆ ತುಂಬಾನೇ ಚೆನ್ನಾಗಿದೆ. ವೆರಿ ವೆರಿ ಗುಡ್ ಅಂತಾನೆ ಹೇಳ್ತೀನಿ. ಯಾಕಂದ್ರೆ 7th ಲಾರ್ಡ್ ಸೆಕೆಂಡ್ ಹೌಸ್. ನಿಮ್ಮ ಹೆಂಡತಿ ಅಥವಾ ಗಂಡನಿಂದ ಹಣ ಬರಬಹುದು. 12ನೇ ಮನೆ ಅಧಿಪತಿ ನಿಮ್ಮ ಸಾಲ, ನಿಮ್ಮ ಲೋನು, ನಿಮ್ಮ ಟ್ರಿಪ್ಪು, ನಿಮ್ಮ ಇಂಟರ್ನ್ಯಾಷನಲ್ ಟ್ರಿಪ್ಪು ಇದಕ್ಕೆಲ್ಲ ಅವರೇನೆ ಹಣ ಹಾಕ್ತಾರೆ. ಪ್ರತಿ ಬಾರಿ ಅವರೇ ಹಾಕೋದು ಬೇರೆ. ಈ ಬಾರಿ ನಿಮ್ಮ ಹತ್ರ ಇಲ್ಲ ಅಂದ್ರೂ ಅವ್ರು ಅರೇಂಜ್ ಮಾಡ್ತಾರೆ. ನೆಕ್ಸ್ಟ್ ಎರಡನೇದು ಆಲ್ರೆಡಿ ಅಲ್ಲಿ ಯಾರಿದ್ದಾರೆ? ಕುಜ ಮತ್ತೆ ಸೂರ್ಯ ಇದ್ದಾರೆ, 10ನೇ ಮನೆ ಅಧಿಪತಿ. ಜಾಬ್ ಅಲ್ಲಿ ಸಡನ್ ಆಗಿ ಪ್ರಮೋಷನ್ ಆಗ್ಬೋದು, ಹೆಚ್ಚು ಇನ್ಸೆಂಟಿವ್ಸ್ ಬರಬಹುದು ಅಥವಾ ಪ್ಯಾಕೇಜೇ ಚೇಂಜ್ ಆಗಬಹುದು. ಅಗೈನ್ ಲಗ್ನಾಧಿಪತಿ 2ನೇ ಮನೆಯಲ್ಲಿ. ಸೊ ಹಂಗದ್ರರ್ಥ ಹ್ಯೂಜ್ ರೆಸ್ಪಾನ್ಸಿಬಲ್ ಫ್ಯಾಮಿಲಿ ರೆಸ್ಪಾನ್ಸಿಬಲ್ ಇದೇನು ಫ್ಯಾಮಿಲಿದೇನೋ ಲೋನ್ಸ್ ಇತ್ತು ಖಂಡಿತ ಕ್ಲಿಯರ್ ಆಗುತ್ತೆ. ಅನ್ಕೊಂಡೇ ಇರ್ಲಿಲ್ಲ ಜಸ್ಟ್ ಹಿಂಗಾಯ್ತು ಅಂತ ಹೇಳಿ. ಖಂಡಿತ ನೀವು ಲಗ್ನದಲ್ಲಿ ಆಲ್ರೆಡಿ ಬುಧ ಇರೋದ್ರಿಂದ ಅಷ್ಟಮಾಧಿಪತಿ ಆ ಬುಧನ ವಿಚಾರವಾಗಿ ಒಂದು ಬಿಟ್ರೆ ಬೇರೆ ಎಲ್ಲಾ ಒಂದು ವಿಚಾರವಾಗಿ ತುಂಬಾನೇ ಚೆನ್ನಾಗಿದೆ. ಫೈನಲಿ ವೃಶ್ಚಿಕ ಲಗ್ನದವರಿಗೆ ಪ್ರತಿ ಬಾರಿ ಪಾಪ ಅವ್ರಿಗೆ ಒಳ್ಳೇದೇ ಬರ್ತಾನೆ ಇರ್ಲಿಲ್ಲ. ಫೈನಲಿ ಚೆನ್ನಾಗಿದೆ. ಶುಕ್ರ ದಶ ಶುಕ್ರ ಭುಕ್ತಿ ಶುಕ್ರ ಅಂತರ್ಭುಕ್ತಿ, ಗುರು ದಶ ಗುರು ಭುಕ್ತಿ ಗುರು ಅಂತರ್ಭುಕ್ತಿ, ಕೇತು ದಶ ಶನಿ ಅಂತರ್ಭುಕ್ತಿ. ಖಂಡಿತ ಒಂದ್ಸರಿ ಹಾರೋಸ್ಕೋಪ್ ನ ಚೆಕ್ ಮಾಡ್ಕೊಳ್ಳಿ. ಇದು ಗುಡ್ ಟೈಮ್ ಅಂತ ಹೇಳಿದ್ರೆ ಇದು ಜಾಕ್ಪಾಟ್ ಟೈಮ್. ಹೊಡಿತೀರಾ, ತುಂಬಾ ಚೆನ್ನಾಗಿ ಜಾಕ್ಪಾಟ್ ಹೊಡಿತೀರಾ. ಬಟ್ ನೀವು ಹಿಂದೆ ಎಷ್ಟು ಸಫರ್ ಪಟ್ಟಿದ್ದೀರಾ ಅದು ನೋಡ್ಬೇಕಲ್ವಾ. ತುಂಬಾ ಕಷ್ಟ ಪಟ್ಟಿದ್ದೀರಾ, ತುಂಬಾ ಸಫರ್ ಪಟ್ಟಿದ್ದೀರಾ. ಅದಕ್ಕೆ ಪ್ರತಿಫಲವಾಗಿ ಇಲ್ಲಿದೆ. ಹ್ಯಾಪಿ ಮೂಮೆಂಟ್, ಎಂಜಾಯ್. ಸೆಕೆಂಡ್ ಹೌಸ್ ಬಂದು ನಿಮ್ಮ ಸೇವಿಂಗ್ಸ್, ಫುಡ್, ಬ್ಯಾಂಕ್ ಬ್ಯಾಲೆನ್ಸು, ನಿಮ್ದು ಫ್ಯಾಮಿಲಿಯಿಂದ ಬರೋದು, ನಿಮ್ದು ಸ್ಪೀಚ್. ಸೊ ಒಂದು ಕಂಪ್ಲೀಟ್ಲಿ ಡಿಫ್ರೆಂಟ್ ಚೇಂಜ್. ಫೈನಲಿ ಸ್ಯಾಟಿಸ್ಫ್ಯಾಕ್ಷನ್ ಟೈಮ್. ಫೈನಲಿ ಹಿಂದೆ ಇಷ್ಟು ಕಷ್ಟ ಪಟ್ಟಿದ್ದಕ್ಕೆ ಈಗ ಓಕೆ ರಿಲೀಫ್.
ಅನ್ನೋ ತರ ಇದೆ. ವೆರಿ ವೆರಿ ಗುಡ್. ಈಗಾದ್ರೂ ಒಳ್ಳೇದಿದೆ. ಸೊ ಅದನ್ನ ಬಳಸ್ಕೊಳ್ಳಿ. ನೆಕ್ಸ್ಟ್ ಧನುರ್ ಲಗ್ನಕ್ಕೆ ಶುಕ್ರ 6ನೇ ಮನೆ ಅಧಿಪತಿ ಮತ್ತೆ 11ನೇ ಮನೆ ಅಧಿಪತಿ ಲಗ್ನದಲ್ಲಿ ಕೂತಿದ್ದಾರೆ. ಲಗ್ನಾಧಿಪತಿನೇ ನೋಡ್ತಾ ಇದ್ದಾರೆ, ಅದ್ರ ಜೊತೆಗೆ 2, 3ನೇ ಮನೆ ಅಧಿಪತಿ ಕೂಡ ನೋಡ್ತಾ ಇದ್ದಾರೆ. ಇದರ ಅರ್ಥ ಸಡನ್ ಆಗಿ ನೇಮು, ಫೇಮು, ಪವರು, ನಾನು ಅನ್ನೋದು ಸ್ವಲ್ಪ ಜಾಸ್ತಿ ಆಗುತ್ತೆ. ಸ್ವಲ್ಪ ಅಗ್ರೆಷನ್ ತೋರಿಸ್ತಾ ಇದೆ ಧನುರ್ ಲಗ್ನಕ್ಕೆ, ಅಥವಾ ಓವರ್ ಕಾನ್ಫಿಡೆಂಟ್ ಅಂತ ತಗೊಳ್ಳೋಣ, ಅಥವಾ ಕಾನ್ಫಿಡೆಂಟ್ ಅಂತ ತಗೊಳ್ಳೋಣ. ಸೊ ಅನ್ಎಕ್ಸ್ಪೆಕ್ಟೆಡ್ ಆಗಿ ಸೊ ತುಂಬಾನೇ ಕಾನ್ಫಿಡೆಂಟ್ ಲೆವೆಲ್ ಜಾಸ್ತಿ ಆಗುತ್ತೆ. ಇದು ಓಕೆ, ಟೈಮ್ಸ್ ಓಕೆ. ಯಾವ್ದಾದ್ರು ಕಾಂಪಿಟೇಷನ್ ಎಕ್ಸಾಮ್ಸ್ ಅಟೆಂಡ್ ಮಾಡ್ತಾ ಇದ್ದೀರಾ ಇವ್ರಿಗೆಲ್ಲ ಓಕೆ, ಅಥವಾ ಜಾಬ್ ಅಲ್ಲಿ ಇದ್ದೀರಾ, ಸ್ಪೋರ್ಟ್ಸ್ ಅಲ್ಲಿ ಇದ್ದೀರಾ ಇವ್ರುಗಳಿಗೆ ಓಕೆ. ಬಟ್ ನಾರ್ಮಲ್ ಲೈಫ್ ಆಸ್ ಎ ಹೌಸ್ ವೈಫ್ ಅಥವಾ ಒಂದು ಸ್ಮಾಲ್ ಸ್ಟೋರ್ ಇಟ್ಕೊಂಡಿದ್ದೀರಾ ಈ ತರದವ್ರಿಗೆ ಮನೆ ಸ್ವಲ್ಪ ಕ್ಲಾಶಸ್ ಆಗ್ಬೋದು, ಅದೊಂಚೂರು ನೋಡ್ಕೊಳ್ಳಿ. ನೆಕ್ಸ್ಟ್ ವಿನ್ನಿಂಗ್ ಓವರ್ ದ ಎನಿಮೀಸ್. ಯಾವ್ದಾದ್ರು ಲಿಟಿಗೇಷನ್ ನಡೀತಾ ಇದೆ, ನೀವೇ ವಿನ್ ಆಗೋ ಸಾಧ್ಯತೆ ಹೈಲಿ ತೋರಿಸ್ತಾ ಇದೆ. ಅದರ ಜೊತೆಗೆ 11ನೇ ಮನೆ ಅಧಿಪತಿ ಲಗ್ನದಲ್ಲಿ ಸ್ವಯಂಕೃತ ಪ್ರೇರಿತ ಸ್ವಯಂ ಒಂದು ಆದಾಯ ಜಾಸ್ತಿ ಆಗುತ್ತೆ, ಇನ್ಕಮ್ ಜಾಸ್ತಿ ಆಗುತ್ತೆ. ಅದ್ರ ಜೊತೆಗೆ ಸೋಷಿಯಲ್ ಸರ್ಕಮ್ಸ್ಟೆನ್ಸಸ್ ಜಾಸ್ತಿ ಆಗುತ್ತೆ. ಒಳ್ಳೊಳ್ಳೆ ಆಫರ್ಸ್, ಒಳ್ಳೊಳ್ಳೆ ಜನ ಪರಿಚಯ ತುಂಬಾನೇ ಚೆನ್ನಾಗಿದೆ. ಲಗ್ನದಲ್ಲಿ ಸೂರ್ಯ, ಲಗ್ನದಲ್ಲಿ ಕುಜ. ಸೊ ಟೋಟಲಿ ನಿಮ್ದು ಹೈ ಎನರ್ಜಿ ತಡಿಲಿಕ್ಕಾಗಲ್ಲ. ಆಪೋಸಿಟ್ ಅವರು ಸ್ವಲ್ಪ ಕಷ್ಟ ಆಗುತ್ತೆ ನಿಮ್ ಎನರ್ಜಿ ಬ್ಯಾಲೆನ್ಸ್ ಮಾಡಕ್ಕೆ. ಒಳ್ಳೆ ಸಮಯ. ಆದ್ರೆ 6ನೇ ಮನೆ ಅಧಿಪತಿ ಕೂಡ ಅವರೇ ಇರೋದ್ರಿಂದ ಸ್ವಲ್ಪ ಮಟ್ಟಿಗೆ ಕಣ್ಣು, ಲೆಫ್ಟ್ ಕಣ್ಣು ಅಂದ್ರೆ ಎಡಭಾಗದ ಕಣ್ಣಿಗೆ ಸ್ವಲ್ಪ ಇನ್ಫೆಕ್ಷನ್ಸ್ ಆಗ್ಬೋದು. ಇದೊಂಚೂರು ನೀವು ನೋಡ್ಕೊಳ್ಳಿ. ಅದ್ರ ಜೊತೆಗೆ 12ನೇ ಮನೆ ಅಧಿಪತಿ ಕೂಡ ಲಗ್ನದಲ್ಲೇ ಇದ್ದಾರೆ. ಅದರ ಅರ್ಥ ಖರ್ಚು ಸ್ವಲ್ಪ ಅತಿಯಾದಂತಹ ಖರ್ಚು. ಯಾರಿಗೋಸ್ಕರ? 5th ಲಾರ್ಡ್ ಬೇರೆ ಇದಾರಲ್ಲ, ಅದು ಅವ್ರಿಗೋಸ್ಕರ. ಮತ್ತೆ 9ನೇ ಮನೆ ತುಂಬಾನೇ ಟ್ರಾವೆಲಿಂಗ್ಸ್ ತೋರಿಸ್ತಾ ಇದೆ ನೋಡಿ. ಧನು ಲಗ್ನದವ್ರಿಗೆ ವಿಪರೀತ ಟ್ರಾವೆಲಿಂಗ್ಸ್, ಬಟ್ ಒಳ್ಳೆ ರೀತಿಯಲ್ಲಿ. ಲಗ್ನದಲ್ಲೇ ಶುಕ್ರ ಅಲ್ವಾ, ಸಡನ್ ಆಗಿ ನಿಮಗೋಸ್ಕರ ನೀವು ಜ್ಯುವೆಲರಿ ಪರ್ಚೇಸ್ ಮಾಡೋದು, ಡ್ರೆಸ್ ಪರ್ಚೇಸ್ ಮಾಡೋದು, ಬ್ರಾಂಡೆಡ್ ಥಿಂಗ್ಸ್ ಪರ್ಚೇಸ್ ಮಾಡೋದು, ಅಥವಾ ಇದೇ ರೀತಿ ನಿಮ್ಗೆ ನೀವು ಸೆಲ್ಫ್ ಮೇಡ್ ಬ್ಯೂಟಿ ವಿಚಾರವಾಗಿ ಇವೆಲ್ಲವೂ ತೋರಿಸ್ತಾ ಇದೆ. ಬಾಯ್ಸ್ ಆದ್ರೆ ಬೈಕ್ ಪರ್ಚೇಸ್ ಮಾಡೋದು, ಫೋನ್ಸ್ ಪರ್ಚೇಸ್ ಮಾಡೋದು. ಸೊ ಈ ತರ ಒಂದು ಎಂಜಾಯ್ ಅಂತ ಹೇಳ್ಬೋದು. ಇಯರ್ ಎಂಡಿಂಗ್ ಬೇರೆ, ಡೆಫಿನೆಟ್ಲಿ ಎಂಜಾಯ್ ಇದ್ದೇ ಇರುತ್ತೆ. ಸೊ ವೆರಿ ಗುಡ್. 1 ಪಾಯಿಂಟ್ ಇಟ್ಕೊಂಡು ಬ್ಯಾಡ್ ಅಂತ ಹೇಳಕ್ಕಾಗಲ್ಲ. ವೆರಿ ಗುಡ್. ನೆಕ್ಸ್ಟ್ ಮಕರಕ್ಕೆ. ಸೊ ಮಕರ ಲಗ್ನದವರಿಗೆ ಹೇಗಿದೆ? ಖಂಡಿತ ತುಂಬಾನೇ ಚೆನ್ನಾಗಿದೆ. ಯಾರು? ಶುಕ್ರ, 12ನೇ ಮನೆ ಶುಕ್ರ. ಡೆಫಿನೆಟ್ಲಿ ಸೊ ಎಕ್ಸಾಲ್ಟೇಷನ್ ಪ್ಲೇಸ್ ಅಂತ ತಗೊಳ್ಳೋದ್ರಿಂದ ಅವರು ನಿಮಗೆ 5ನೇ ಮನೆ ಅಧಿಪತಿ, ಅದರ ಜೊತೆಗೆ ನಿಮಗೆ 9ನೇ ಮನೆ ಸಾರಿ 10ನೇ ಮನೆ ಅಧಿಪತಿ ಕೂಡ ಆಗಿರೋದ್ರಿಂದ ಜಾಬ್ ವಿಚಾರವಾಗಿ ಅಥವಾ ಆಫೀಸಿಂದ ಹೊರಗಡೆ ಟ್ರಿಪ್ ಹೋಗಬಹುದು, ಫ್ರೆಂಡ್ಸ್ ಇಂದ ಟ್ರಿಪ್ ಹೋಗ್ಬೋದು. ನೇಮು, ಫೇಮು, ಎಂಜಾಯ್, ಸೆಲೆಬ್ರೇಷನ್, ವಿಪರೀತ ಖರ್ಚ. ಬೆಡ್ರೂಮ್ ಲೈಫ್ ತುಂಬಾನೇ ಚೆನ್ನಾಗಿದೆ. ಖರ್ಚು, ವಿಪರೀತ ಖರ್ಚು. ಬೆಡ್ರೂಮ್ ಲೈಫ್ ಚೆನ್ನಾಗಿದೆ. ಟ್ರಾವೆಲಿಂಗ್ಸ್ ಚೆನ್ನಾಗಿದೆ. ಹೊರಗಡೆ ದೇಶದಲ್ಲಿ ಸೆಟ್ಲ್ ಆಗ್ಬೇಕು. ಖಂಡಿತ ಇದೊಂದು ಒಳ್ಳೆ ಟೈಮ್ ಅಂತಾನೆ ಹೇಳಬಹುದು. ದಶ ಏನಾದ್ರು ನಿಮ್ಗೆ ಸಪೋರ್ಟ್ ಮಾಡ್ತಾ ಇದ್ರೆ. ಸೊ ಹಾಗಾಗಿ ವೆರಿ ವೆರಿ ಗುಡ್. ಹಣ ರಿಲೀಸ್ ಆಗುತ್ತೆ. ಶೇರ್ಸ್ ಅಲ್ಲಿ ಯಾರಾದ್ರೂ ಇನ್ವೆಸ್ಟ್ ಮಾಡಿದ್ರೆ, ನಿಮ್ ದಶಾಭುಕ್ತಿ ಚೆನ್ನಾಗಿದ್ರೆ ನಿಮಗೆ ಮಾತ್ರ ಸೊ ಇಲ್ಲಿ ಫಂಡ್ ರಿಲೀಸ್ ತೋರಿಸ್ತಾ ಇದೆ. ನೆಕ್ಸ್ಟ್ ಸೊ ಕುಂಭ ಲಗ್ನಕ್ಕೆ ಬರೋಣ. ಕುಂಭ ಲಗ್ನಕ್ಕೆ ಶುಕ್ರ 4ನೇ ಮನೆ ಅಧಿಪತಿ ಮತ್ತೆ 9ನೇ ಮನೆ ಅಧಿಪತಿ 11ರಲ್ಲಿ. ಕುಂಭ ಲಗ್ನ ಯಾರ್ಯಾರು ಇದ್ದೀರಾ ನೋಡ್ಕೊಳ್ಳಿ. ವೆರಿ ವೆರಿ ಗುಡ್. ಇದು ಟೈಮ್ ಅಂತ ಹೇಳಿದ್ರೆ ವರ್ಷದಲ್ಲಿ ಒಮ್ಮೆ ಬರುತ್ತೆ, ಅಥವಾ 2 years 3 years ಒನ್ಸ್ ಬರುತ್ತೆ. ಜಾಕ್ ಪಾಟ್. ಲಗ್ನದಲ್ಲೇ ಲಗ್ನಾಧಿಪತಿ ಅಂದ್ರೆ ಸೊ ಇಬ್ರು ಡೆಸ್ಪಾಸಿಟರ್ ಅಲ್ವಾ, ಶನಿ ಮತ್ತೆ ರಾಹು. ರಾಹು ಆಲ್ರೆಡಿ ಲಗ್ನದಲ್ಲೇ ಇದ್ದಾರೆ. 4ನೇ ಮನೆ ಅಧಿಪತಿ, 9ನೇ ಮನೆ ಅಧಿಪತಿ 11ರಲ್ಲಿ. ತಾಯಿಯಿಂದ ಲಾಭ, ಸಮಾಜದಿಂದ ಲಾಭ, ಹ್ಯಾಪಿ ಮೂಮೆಂಟ್, ಲಕ್ ಆಕ್ಟಿವೇಟ್ ಆಗುತ್ತೆ, ಮ್ಯಾರೇಜ್ ಇಂದ ಲಾಭ, ಬರುವ ಹೆಂಡತಿಯಿಂದ ಲಾಭ, ಮಕ್ಕಳಿಂದ ಲಾಭ. ಓ ಮೈ ಗಾಡ್, ಎಕ್ಸಲೆಂಟ್ ಪೀರಿಯಡ್. ತುಂಬಾನೇ ಚೆನ್ನಾಗಿದೆ. ಫುಲ್ಫಿಲ್ಮೆಂಟ್ ಆಫ್ ಡಿಸೈರ್ಸ್. ವೆಹಿಕಲ್ ತೋರಿಸ್ತಾ ಇದೆ, ಫ್ಲಾಟ್ ತೋರಿಸ್ತಾ ಇದೆ, ಪರ್ಚೇಸ್ ಮಾಡೋ ಯೋಗ ಅಂತೂ ಜಾತಕದಲ್ಲಿ ಇಲ್ಲಿ ಟ್ರಾನ್ಸಿಟ್ ಅಲ್ಲಿ ಕೊಟ್ಟಿದ್ದಾರೆ. ನಿಮ್ ಜನ್ಮ ಜಾತಕದಲ್ಲಿ ಇದ್ರೆ ಇಲ್ಲಿ ಬೇಗ ಬೇಗ ಆಕ್ಟಿವೇಟ್ ಆಗುತ್ತೆ. ವೆರಿ 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 ಗುಡ್ ಟೈಮ್ ಅಂತ ಹೇಳ್ಬೋದು. ಸೊ ಕುಂಭ ಲಗ್ನದವರಿಗೆ ಸೊ ತುಂಬಾನೇ ಚೆನ್ನಾಗಿದೆ. ಖಂಡಿತ ಬೆಳೆಸ್ಕೋಬಹುದು. ಸಡನ್ ಆಗಿ ಟ್ರಾವೆಲ್ ಕೂಡ ತೋರಿಸ್ತಾ ಇದೆ. 11ನೇ ಮನೆ ಶುಕ್ರ ರಾಂಗ್ ಫ್ರೆಂಡ್ಸ್ ನ ಕೂಡ ಕನೆಕ್ಟ್ ಮಾಡ್ತಾರೆ. ಬಿ ಕೇರ್ಫುಲ್. ಸೋಷಿಯಲ್ ಮೀಡಿಯಾದಲ್ಲಿ ಕನೆಕ್ಟ್ ಆಗೋರು, ಅಥವಾ ಈ ಹೊರಗಡೆ ಸಮಾಜದಲ್ಲಿ ಪಬ್ಲಿಕ್ ಅಲ್ಲಿ ಕನೆಕ್ಟ್ ಆಗೋರು, ಅಥವಾ ಯಾವ್ದಾದ್ರು ಆರ್ಗನೈಸೇಷನ್ಸ್ ಮೀಟಿಂಗ್ಸ್ ಈ ತರ ಹೋದಾಗ ಕನೆಕ್ಟ್ ಆಗೋರು ಮುಂದಿನ ದಿನಗಳಲ್ಲಿ ಪ್ರಾಬ್ಲಮ್ ಆಗುತ್ತೆ. ಬಿ ಕೇರ್ಫುಲ್. ಈ ಕಡೆ ಶನಿ ಕೂಡ ನೋಡ್ತಾ ಇದ್ದಾರೆ. 11ನೇ ಮನೆ ಶುಕ್ರ ಹಣಕಾಸಕ್ಕೆ ಹೇಳಿ ಮಾಡಿಸಿದಂತಹ ಜಾಗ. ಸೊ ಹಣ ಅಂತೂ ಬಂದೇ ಬರುತ್ತೆ. ಹೆಂಗ್ ಬರುತ್ತೆ ಹಣ? ನೀವೇ ಇನ್ವೆಸ್ಟ್ ಮಾಡಿರೋದು, ನಿಮ್ಮ ಕೆಲಸದ ಹಣ, ನಿಮ್ಮ ಕಷ್ಟದ ಹಣ. ನೀವೇ ಯಾರಾದ್ರೂ ರಿಯಲ್ ಎಸ್ಟೇಟ್ ಅಲ್ಲಿ ಇದ್ದೀರಾ, ತುಂಬಾ ಲಗ್ನ ಆಗಿದ್ದು ಅಂದ್ರೆ
ಖಂಡಿತ. ಫೋರ್ತ್ ಲಾರ್ಡ್ ಬೇರೆ ಅಲ್ವಾ? ರಿಯಲ್ ಎಸ್ಟೇಟು, ಪ್ರಾಪರ್ಟಿ, ಬಿಲ್ಡರ್ಸು, ಕನ್ಸ್ಟ್ರಕ್ಟರ್ಸ್, ಶನಿ ಕೂಡ ನೋಡ್ತಾ ಇದೆ. ಕರ್ಮದ ಹಣ, ನಿಮ್ಮ ಸ್ವಯಂಕೃತ ಕಷ್ಟದ ಹಣ ನಿಮಗೆ ಬರುತ್ತೆ ನೋಡಿ. ಫಂಡ್ ರಿಲೀಸ್ ಆಗುತ್ತೆ. 11th ಹೌಸ್ ಆಲ್ರೆಡಿ ಸನ್ ಇದ್ದಾರೆ. ಗೌರ್ಮೆಂಟಿಂದ ಯಾವ್ದಾದ್ರು ಫಂಡ್ಸ್ ರಿಲೀಸ್ ಆಗಬೇಕು, ಸೊ ಮೂವ್ ಆಗಬೇಕು, ಪ್ರಾಜೆಕ್ಟ್ಸು, ಫೈಲ್ಸು ಅಂದರೆ ಖಂಡಿತ ತುಂಬ ತುಂಬ ಚೆನ್ನಾಗಿದೆ. ಸೊ ವೆರಿ ವೆರಿ ಗುಡ್. ನೆಕ್ಸ್ಟ್ ಫೈನಲ್ ಆಗಿ ಲಗ್ನಕ್ಕೆ ಯೋಗಕಾರಕ ಅಲ್ಲದೆ ಇದ್ರೂ ಪರವಾಗಿಲ್ಲ. 3 ಮತ್ತು 8ನೇ ಮನೆ ಅಧಿಪತಿ 10ರಲ್ಲಿ. ಇದರರ್ಥ ಸೊ ಕೆಲಸದಿಂದ ಲಾಭ, ಟ್ರಾವೆಲ್ಸ್ ಇಂದ ಲಾಭ, ಹಿಡನ್ ಲಾಭ, ಬ್ಲಾಕ್ ಮನಿ ಅಂತ ಏನ್ ಹೇಳ್ತೀವಿ, 8th ಲಾರ್ಡ್ ಇನ್ 10th ಹೌಸ್ ಅದು ಕೂಡ ತಗೋತೀವಿ. ಸೊ ಹಾಗಾಗಿ ಖಂಡಿತ ಜಾಬ್ ಅಲ್ಲಿ ಸಡನ್ ಚೇಂಜಸ್ ಇದೆ. ಅದ್ರ ಜೊತೆಗೆ ಸಿಬ್ಲಿಂಗ್ಸ್ ಜೊತೆ ಸ್ವಲ್ಪ ವಾದ ವಿವಾದ, ಫ್ರೆಂಡ್ಸ್ ಜೊತೆ ಸ್ವಲ್ಪ ವಾದ ವಿವಾದ, ಅನ್ಎಕ್ಸ್ಪೆಕ್ಟೆಡ್ ಲಿಟ್ಲ್ ಬಿಟ್ ಸ್ವಲ್ಪ ಬ್ಯಾಡ್ ನೇಮ್. ಸೊ ಥರ್ಡ್ ಹೌಸ್ ನ ನಾವು ನೇಮ್ ಫೇಮ್ಗೆ ಕೂಡ ತಗೋತೀವಿ. ಲಿಟ್ಲ್ ಬಿಟ್ ಬ್ಯಾಡ್ ನೇಮ್ ಬೇರೆ ತೋರಿಸ್ತಾ ಇದೆ. ಅದೊಂಚೂರು ಗಮನ ಕೊಟ್ಕೊಳ್ಳಿ. ಅದನ್ನ ಹೊರತುಪಡಿಸಿ 10ನೇ ಮನೆ ಶುಕ್ರ ಕರಿಯರ್ ವೈಸ್ ಓಕೆ, ಬಟ್ ಫ್ಯಾಮಿಲಿಯಲ್ಲಿ ಸಿಬ್ಲಿಂಗ್ಸ್ ಜೊತೆ ವಾದ ವಿವಾದ, ಮನಸ್ತಾಪ, ಇದೊಂದು ಒಳ್ಳೆ ಟೈಮ್ ಅಲ್ಲ. ಯಾವ್ದಾದ್ರು ಸಿಟ್ಟಿಂಗ್ ಕೂತ್ಕೊಂಡು ಒಂದು ಡೀಲ್ ಮುಗಿಸ್ಕೋಬೇಕು ಅಂದ್ರೆ ಬೇಡ. ಪ್ರಾಪರ್ಟಿ ರಿಲೇಟೆಡ್ ಬೇಡ. ಹಾಗೆ ನಿಮ್ಮ ಒಂದು ಇನ್ಲಾಸ್ ಅಂದ್ರೆ ಗಂಡನ ಮನೆ ಕಡೆ ಅಥವಾ ಹೆಂಡತಿ ಮನೆ ಕಡೆ, ಅತ್ತೆ ಮನೆ ಕಡೆ, ಸೊ ಅವರಿಂದ ಸ್ವಲ್ಪ ಮನಸ್ಸಿಗೆ ಘಾಸಿ ಅಥವಾ ಮನಸ್ಸಿಗೆ ಒಂದು ಬೇಜಾರು ತೋರಿಸ್ತಾ ಇದೆ. ಅದ್ರ ಜೊತೆಗೆ ಪಬ್ಲಿಕ್ ಇಂದ ಕೂಡ ಸ್ವಲ್ಪ ಸಮಸ್ಯೆಗಳು ತೋರಿಸ್ತಾ ಇದೆ, ನೋಡ್ಕೊಳ್ಳಿ. ಸಡನ್ ಆಗಿ ಅಗೇನ್ 8th ಲಾರ್ಡ್ 10th ಹೌಸ್, ಸಡನ್ ಆಗಿ ಜಾಬ್ ಹೋಗ್ಬೋದು, ಆಫೀಸಲ್ಲಿ ಪೊಲಿಟಿಕಲ್ಸ್ ಹೆಚ್ಚು ನಡಿಬಹುದು. ಇವೆಲ್ಲವೂ ನಡೆಯೋ ಸಾಧ್ಯತೆ ಕೂಡ ಇದೆ. ಅದೊಂಚೂರು ನೀವು ನೋಡ್ಕೊಳ್ಳಿ. ಗುರು ನೋಡ್ತಿದ್ದಾರೆ ಬಟ್ ರೆಟ್ರೋಗ್ರೇಡ್ ಆಗಿದಾರಲ್ವಾ? ನಿಮ್ ಜನ್ಮ ಜಾತಕದಲ್ಲಿ ಗುರು ಚೆನ್ನಾಗಿದ್ದು ಶುಕ್ರ ಚೆನ್ನಾಗಿದ್ರೆ ಇಲ್ಲಿ ಅವ್ರು ನೋಡೋದು ಹೆಲ್ಪ್ ಆಗುತ್ತೆ. ಇಲ್ಲ ಅಂದ್ರೆ ಫಸ್ಟ್ ಪ್ರಾಬ್ಲಮ್ ಬರುತ್ತೆ, ಆಮೇಲೆ ನಾವು ರಿಸಲ್ಟ್ ಅವರು ಆಮೇಲೆ ಸೇವ್ ಮಾಡ್ತಾರೆ. ಆ ತರ 50-50 ತಗೊಳ್ಳಿ. ನಿಮ್ಗೆ 100% ನಾನು ಕೊಡ್ಲಿಕ್ಕೆ ಬರಲ್ಲ ಈ ಬಾರಿ. ಹಾಗಾಗಿ ಸೊ ಟೋಟಲಿ ಇದು ಶುಕ್ರ ಗ್ರಹ ಟ್ರಾನ್ಸಿಟ್ ಆಗ್ತಾ ಇರುವಂತಹ ಒಂದು ಗೋಚಾರ ಫಲಗಳು. ಸೊ ನಿಮ್ಮ ವೈಯಕ್ತಿಕ ಜಾತಕ ಚೆಕ್ ಮಾಡಿಸ್ಕೋಬೇಕು ಅಂದ್ರೆ ಖಂಡಿತ ನೀವು ಕನ್ಸಲ್ಟ್ ಮಾಡಬಹುದು. ಥಿಯರಿಗೆ ಹೆಚ್ಚು ಒತ್ತು ಕೊಡಬೇಡಿ, ಪ್ರಾಕ್ಟಿಕಲ್ಗೆ ಹೆಚ್ಚು ಒತ್ತು ಕೊಡಿ. ಪಾಪ ತುಂಬಾ ಜನಕ್ಕೆ ಗೊತ್ತಿಲ್ಲ. ಸೊ ನನ್ಗೆ ಶುಕ್ರ 11ನೇ ಮನೇಲಿದೆ, ಓಕೆ, ಡೆಸ್ಪಾಸಿಟರ್ ಎಲ್ಲಿದ್ದಾರೆ, ಎಲ್ಲಿಂದ ಹಣ ಬರುತ್ತೆ, ಅವ್ರ ನವಾಂಶದಲ್ಲಿ ಎಲ್ಲಿದ್ದಾರೆ, ದಶಾಂಶದಲ್ಲಿ ಎಲ್ಲಿದ್ದಾರೆ. ಈ ಕೆಲವ್ರಿಗೆ ಈ ಹಿಂದೆ ಎಲ್ಲ ಜಾತಕ ಬರ್ಸಿ ಬರ್ಸಿ ಬುಕ್ ಎಲ್ಲ ಕೊಟ್ಟಿದ್ದಾರೆ, ಬಟ್ ಅವ್ರಿಗೇನು ಗೊತ್ತಿಲ್ಲ. ಆ ಬುಕ್ಕಲ್ಲಿ ಏನೋ ಬುಕ್ ಬರ್ದು ಕೊಟ್ಟಿದ್ದಾರೆ, ಆ ಬುಕ್ ಇದೆ, ಅದೇ ತರ ಕೇಳ್ತೀರಾ ಬುಕ್ ಬರ್ಕೊಡ್ತೀರಾ ಅಂತ. ಇಲ್ಲ, ಬುಕ್ ಯಾರಿಗೂ ಬರ್ಕೊಡೋದಿಲ್ಲ. ಆ ತರ ಎಕ್ಸ್ಪೆಕ್ಟೇಷನ್ ಇದ್ರೆ ಖಂಡಿತ ಕನ್ಸಲ್ಟ್ ಮಾಡ್ಬೇಡಿ. ಬುಕ್ ಇದೆಲ್ಲ ಹೋಯ್ತು. ಈಗೇನು ಡೇಟ್ ಆಫ್ ಬರ್ತ್, ಟೈಮಿಂಗ್ಸು, ಪ್ಲೇಸ್ ಆಫ್ ಬರ್ತ್ ಹಾಕಿದ್ರೆ ಎಲ್ಲ ಆಪ್ಸ್ ಅಲ್ಲೂ ಓಪನ್ ಆಗುತ್ತೆ, ನಿಮ್ಗೆ ಗೊತ್ತಾಗುತ್ತೆ. ಇಲ್ಲಿ ಪ್ರಶ್ನೆ ನಮ್ದು ಏನ್ ಕರ್ಮ ಇದೆ, ನಾವೇನ್ ರೆಮಿಡಿ ಮಾಡ್ಕೋಬೇಕು, ನಮ್ಮ ಮಕ್ಕಳಿಗೆ ಏನ್ ರೆಮಿಡಿ ಮಾಡಬೇಕು, ಸೊ ಹ್ಯಾಪಿ ಲೈಫ್, ಹೆಲ್ದಿ ಲೈಫ್ ಲೀಡ್ ಮಾಡಕ್ಕೆ ಏನ್ ರೆಮಿಡಿ ಮಾಡ್ಕೋಬೇಕು, ಸಿಂಪಲ್. ಸೆಕೆಂಡ್ ಒನ್ ದಶ, ಈ ದಶಕ್ಕೆ ನಾನು ಏನ್ ರೆಮಿಡಿ ಮಾಡ್ಕೋಬೇಕು. ಥರ್ಡ್ ಒನ್, ಈ ವರ್ಷ ನನ್ಗೆ ಹೇಗಿದೆ, ಯಾವ ಮಂತ್ ನಾನು ಅಲರ್ಟ್ ಆಗಿರ್ಬೇಕು. ಸಿಂಪಲ್ ಆಗಿ ಲೈಫ್ನ ಸ್ವಲ್ಪ ಸಿಂಪಲ್ ಆಗಿ ತಗೊಂಡು ಹೋಗಿ. ಎಲ್ಲೋ 20 ವರ್ಷದಲ್ಲಿ ವಿಪರೀತ ರಾಜಯೋಗ ಇರೋದು ಇವತ್ತಿಂದ ಅವನು ಅಲ್ಲೇ 20 ವರ್ಷಕ್ಕೆ ನೋಡ್ಕೊಂಡು ಕೂತಿರ್ತಾನೆ. ಹಾ, ನನ್ಗೆ 2050ರಲ್ಲಿ ರಾಜಯೋಗ ಇದೆ, ರಾಜಯೋಗ ಇದೆ, ರಾಜಯೋಗ. ಅಲ್ಲಿವರೆಗೂ ನೀವು ಇರ್ತಾನೋ ಇರಲ್ವೋ ಗೊತ್ತಿಲ್ಲ. ಸೊ ಹಾಗಾಗಿ ಆ ಬುಕ್ನ ಇಟ್ಕೊಂಡು ಏನ್ ಮಾಡ್ತೀರಾ? ಸೊ ಇವತ್ತಿಗೆ ಏನ್ ಬೇಕು ನಿಮ್ಗೆ? ಇವತ್ತು ಸಾಲ ಇದೆ, ಇವತ್ತು ಸಾಲ ತೀರ್ಬೇಕು. ಇವತ್ತು ನಿಮ್ಗೆ ಹಣ ಬೇಕು, ಇವತ್ತು ಹಣ ಬರ್ಬೇಕು. ಇವತ್ತು ಹ್ಯಾಪಿ ಆಗಿರ್ಬೇಕು. ಮದ್ವೆ ವಯಸ್ಸು 30 ಬಂತು, ಇವತ್ತು ಮದ್ವೆ ಆಗ್ಬೇಕು. 50 ವಯಸ್ಸಲ್ಲಿ ರಾಜಯೋಗ ಇದೆ ಅಂದ್ರೆ ಸೊ ನೋ ಯೂಸ್ ಅಲ್ವಾ? ಹಾಗಾಗಿ ಸೊ ಜ್ಯೋತಿಷ್ಯ ಅನ್ನೋದು ರೂಟ್ ಮ್ಯಾಪ್ ಅಷ್ಟೇ. ಈ ರೂಟಲ್ಲಿ, ಈ ಏಜ್ ಅಲ್ಲಿ ಈ ಘಟನೆ ನಡೆಯುತ್ತೆ, ಇದಕ್ಕೆ ನೀವು ರೆಡಿ ಇರಿ. ಘಟನೆ ನಡೆಯೋದಂತೂ ಫಿಕ್ಸ್, ಬಟ್ ಅದೇ ಒಳ್ಳೇದಾ ಕೆಟ್ಟದ ಅದನ್ನ ತಿಳ್ಕೊಳ್ಳೋದೆ ಸೊ ಅಸ್ಟ್ರಾಲಜಿ. ಬುಕ್ಕಲ್ಲಿರೋದು ಬೇರೆ, ರಿಯಾಲಿಟಿ ಬೇರೆ. ಸೊ ಹಾಗೆ ಎಷ್ಟು ಸರ್ಟಿಫಿಕೇಟ್ ಇಟ್ಕೊಂಡು ಏನ್ ಮಾಡೋದು? ಸೊ ನೋ ಯೂಸ್. ನಿಮ್ಮಿಂದ ಇನ್ನೊಬ್ರಿಗೆ ಹೆಲ್ಪ್ ಆಗ್ತಾ ಇದೆಯಾ? ನೀವು ಕೊಡೋ ಪ್ರಿಡಿಕ್ಷನ್ ಇನ್ನೊಬ್ರಿಗೆ ಹೆಲ್ಪ್ ಆಗ್ತಾ ಇದೆಯಾ? ಅವ್ರು ಆ ಪ್ರಾಬ್ಲಮ್ ಇಂದ ಆಚೆ ಬರ್ತಿದ್ದಾರೆ. ಅಂಡ್ ನಿಮ್ಮೆಲ್ಲರಿಗೂ ಗೊತ್ತು, ನಾನು ರಾಹು ಕ್ಲಾಸಸ್ ಮಾಡಿದೆ ಈ 2 ಮಂತ್ ಬ್ಯಾಕು. ತುಂಬಾ ಜನಕ್ಕೆ ಎಷ್ಟು ಒಳ್ಳೇದಾಗಿದೆ ಅಂದ್ರೆ ಅವರೇ ಹೇಳ್ತಿದ್ದಾರೆ, ಮೆಸೇಜಸ್ ಕಾಲ್ ಮಾಡಿ. ಒಂದಷ್ಟು ಜನ ಹಣ ರಿಲೀಸ್ ಮಾಡಿಸ್ಕೊಂಡಿದೆ, ಒಂದಷ್ಟು ಜನ ಹಣ ಬಂದಿದೆ, ಜಾಬ್ಸ್ ಆಗಿದೆ. ಅಂದ್ರೆ ಯಾರ್ಯಾರಿಗೆ ಆ ಕಾರ್ಮಿಕ್ ಕನೆಕ್ಷನ್ ಇತ್ತು ನನ್ನ ಹತ್ರ ಗೈಡೆನ್ಸ್ ತಗೋಬೇಕು ಅಂತ ಎಲ್ಲರಿಗೂ ಆಲ್ಮೋಸ್ಟ್ ಆಲ್ ಆಗಿದೆ. ಐ ಆಮ್ ವೆರಿ ಹ್ಯಾಪಿ. ಸೊ ಥ್ಯಾಂಕ್ಸ್ ಟು ಆಲ್ ಮೈ ಗುರುಸ್. ಹಾಗಾಗಿ ಆ ತರ ರೆಮಿಡೀಸ್ ಒಂದು ಮುಹೂರ್ತದಲ್ಲಿ ಕೊಟ್ಟಾಗ ನಿಮ್ಗೆ ಬೇಗ ಫಲ ಕೊಡುತ್ತೆ. ನಿಮ್ ಜಾತಕ ಚೆಕ್ ಮಾಡ್ಕೊಂಡು ನೀವು ರೆಮಿಡೀಸ್ ಮಾಡ್ಕೋಬೇಕಾ? ನೀವು ಆಲ್ರೆಡಿ ತುಂಬಾ ಅಸ್ಟ್ರಾಲಜಿಸ್ಟ್ ನೋಡಿ ನೋಡಿ ಸಾಕಾಗಿದೆಯಾ? ಇರೋ ಬರೋ ಉಂಗ್ರಗಳೆಲ್ಲ ಹಾಕಿದ್ದೀರಾ, ಇರೋ ಬರೋ ಪೂಜೆ ಎಲ್ಲ ಮಾಡಿದ್ದೀರಾ. ಯಾವ್ದೋ ಚಿಕ್ಕದು ಒಂದೇ ಒಂದು ರೆಮಿಡಿ ಅಲ್ಲೆಲ್ಲೋ ಲಾಕ್ ಆಗಿರುತ್ತೆ, ಅದನ್ನ ಲಾಕ್ ಓಪನ್ ಮಾಡಿ, ಖಂಡಿತ ಲೈಫು ಸೊ ಬ್ಯೂಟಿಫುಲ್ ಆಗಿರುತ್ತೆ. ಥ್ಯಾಂಕ್ ಯು ಸೋ ಮಚ್. ಇದು ಶುಕ್ರ ಗ್ರಹದ ಒಂದು ಶುಕ್ರ ಅಗೇ ನಿಮಗೆ ಗೊತ್ತಿರ್ಲಿ, ಜಾತಕದಲ್ಲಿ ಶುಕ್ರ ಯಾರಿಗೆ ಚೆನ್ನಾಗಿರುತ್ತೋ ಅವ್ರು ಕೊಡೋ ರೆಮಿಡಿನೇ ಬೇಗ ವರ್ಕ್ ಆಗುತ್ತೆ. ಶುಕ್ರ 8ನೇ ಮನೇಲಿ ರಾಹು ಜೊತೆ ಕುತ್ಕೊಳ್ಳೋದು ಅದಲ್ಲ. ಓಕೆನಾ? ಸೊ ಹಾಗಾಗಿ ಫೈನ್. ಇದಿಷ್ಟು ವಿಚಾರ. ಥ್ಯಾಂಕ್ ಯು ಸೋ ಮಚ್ ಇಲ್ಲಿ ತನಕ ವಿಡಿಯೋ ನೋಡಿದ್ದಕ್ಕೆ.
ವಿಡಿಯೋ ಎಂಡ್ ಮಾಡ್ತೀನಿ. ನಮಸ್ಕಾರಗಳು, ಧನ್ಯವಾದಗಳು. ನಿಮ್ಮ ವೈಯಕ್ತಿಕ ಜಾತಕ ತೋರಿಸ್ಕೋಬೇಕು ಅಂದರೆ ಸ್ಕ್ರೀನ್ ಮೇಲೆ ಕಾಣಿಸೋ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ಫೀಸ್ ಇಷ್ಟ ಆದರೆ ಮಾತ್ರ ನೆಕ್ಸ್ಟ್ ಸ್ಟೆಪ್ ಮೂವ್ ಆಗಿ, ಅದರ್ವೈಸ್ ಡೋಂಟ್ ವರಿ. ಥ್ಯಾಂಕ್ ಯು ಸೊ ಮಚ್.